Yes, very good morning, students. So, in the last session, we have completed the first chapter. The chapter name is the solid state. So, we have completed that chapter. So, from that chapter also, we will get the 7 marks for our examination purpose. And in the question paper, you will find the question numbers. Question number 11 for 2 mark question, and the question number 27, that is for your 5 mark question. Clear? So totally 7 marks you will get from the first chapter, and whatever the important questions also present in that chapter also I already told you. So just practice them properly. Nothing but in the 5 mark question you will get definitely almost all the time they are asked the packing efficiency. Clear? So whatever the important questions out there I already discussed at that time only. Clear? So the first chapter we are completed. So in the today's session we shall just begin with the second chapter, the unit number 2 for your second PUC exam, for your second PUC syllabus. The topic name is called the solutions. Clear? So first chapter really complete ಆಗಿದ್ದೀರಿ. So ಅಲ್ಲಿ important questions ಬರ್ತಾವೆ, ಏನು ಬರ್ತಾವೆ discussion ಮಾಡಿದ್ದೀನಿ ಈಗಾಗಲೇ. So after moving that, means what is after completing that first chapter, so we can just move for the second chapter. The unit number 2 is called solutions ಅಂತ ಬರ್ತಿದ್ರೆ second chapter. ಇದು ಏನಪ್ಪ 9 hour chapter ಐತ್ರಿ. ಸೊ ಇದರಿಂದ ಸಹ ಇದೇನಪ್ಪ 7 marks ಬರ್ತಾವೆ ನಿಮಗೆ ಎಕ್ಸಾಮಿನೇಷನ್ಗೆ ಫಾರ್ ಬೋರ್ಡ್ ಎಕ್ಸಾಮ್ ಅಂತೇಳಿ. ಸೊ ಫಾರ್ ಬೋರ್ಡ್ ಎಕ್ಸಾಮ್ ವಿಲ್ ಗೆಟ್ 7 marks from that. Clear? And 1 mark question you will not find in the case of first chapter. 1ನೇ ಚಾಪ್ಟರ್ 1 mark question ಕೇಳಿರಂಗಿಲ್ಲ ರೀ. ಬಟ್ 2ನೇ ಚಾಪ್ಟರ್ ಒಳಗಿಂದ ಅಂದರೆ ಕ್ವಶನ್ ಪೇಪರ್ ಒಳಗಿನ ಕ್ವಶನ್ ನಂಬರ್ 1 and 2 1 mark question ಎಲ್ಲಿಂದ ಸ್ಟಾರ್ಟ್ ಆಗ್ತಪ್ಪ ಅಂದ್ರೆ ಈ ಚಾಪ್ಟರಿಂದ ಸ್ಟಾರ್ಟ್ ಆಗ್ತಾರೆ. ನಾವು ಸೊಲ್ಯೂಷನ್ ಒಳಗೇನೆ ಕೇಳಿರ್ತಾನೆ ಕ್ವಶನ್ ನಂಬರ್ 1 and 2. And after that you will get the 5 mark question, that is what the question number 28. Question number 28 ಇಂದ ಒಂದು 5 mark question ಕೇಳಿರ್ತಾನೆ. ಸೊ ಅಗೇನ್ ಏನಪ್ಪ ಅಂದ್ರೆ ಈ ಚಾಪ್ಟರ್ ಇಂದ ಸಹಿತ ನಿಮಗೆ ಟೋಟಲ್ ನಮ್ಗೆ 7 marks ಬರ್ತಾವ್ರೆ. ಹೌದಾ? ಸೊ ಬಿಫೋರ್ ಗೋಯಿಂಗ್ ಟು ದಿಸ್ ಚಾಪ್ಟರ್, ಸೊ ಆಸ್ ದ ಇಂಟ್ರೊಡಕ್ಟರಿ ಪಾರ್ಟ್, ಸೊ ಇಂಟ್ರೊಡಕ್ಷನ್ ನೋಡೋಣ ಏನಪ್ಪ ಅಂದ್ರೆ ಇನ್ ಅವರ್ ಡೇ ಟು ಡೇ ಲೈಫ್, ಅಂದರೆ ನಮ್ಮ ಜನರಲ್ ನಾರ್ಮಲಿ ಲೈಫ್ ಒಳಗೆ ಏನು ಮಾಡ್ತಾರೆ ನಾವು ರೇರ್ಲಿ ಕಮ್ ಅಕ್ರಾಸ್ ದ ಪ್ಯೂರ್ ಸಬ್ಸ್ಟೆನ್ಸಸ್. ಪ್ಯೂರ್ ಸಬ್ಸ್ಟೆನ್ಸ್ ನಮಗೆ ಕಡಿಮೆ ಸಿಗ್ತಾವ್ರಿ. ಸೊ ಯೂಶ್ವಲಿ ವಿ ಗೆಟ್ ದ ವಾಟ್ ಮಿಕ್ಸ್ಚರ್ಸ್. We usually get the mixtures, nothing but what we can say water we can take, clear, and carbon monoxide and carbon dioxide, clear, and whatever maybe, or you can take the bauxite, clear, whatever the things we can just, whatever the substance we can take, almost all the what we get as the mixtures only. Clear? ಸೊ ಅಂದರೆ ಯಾವುದೋ ನಾವು ವಸ್ತು ತೊಗೊಂಡಾಗ ನೇಚರ್ ಒಳಗೆ ನಮ್ಗೆ ಆಲ್ಮೋಸ್ಟ್ ಹೆಂಗೆ ಸಿಗ್ತಾವೆ, ನಮ್ಗೆ ಕಂಬೈನ್ಡ್ ಸ್ಟೇಟ್ ಒಳಗೆ ಸಿಗ್ತಾವೆ, ಅಂದರೆ ಮಿಕ್ಸರ್ ಒಳಗೆ ಸಿಗ್ತಾವೆ. ಪ್ಯೂರ್ ಆಗಿ ಯಾವ ಸಬ್ಸ್ಟೆನ್ಸ್ ನಮಗೆ ಸಿಗಂಗಿಲ್ಲ ರೀ. ಹೌದಾ? ಕೆಲವೊಂದಿಷ್ಟು ಮಾತ್ರ ನಮ್ಗೆ ಏನು ಸಿಗ್ತಾವೆ ಅಂದ್ರೆ ಪ್ಯೂರ್ ಫಾರ್ಮರ್ ಸಿಗ್ತಾವೆ. ಆಲ್ಮೋಸ್ಟ್ ಆಲ್ ಎಲ್ಲ ಏನಪ್ಪ ಅಂದರೆ ಮಿಕ್ಸರ್ಸ್ ಒಳಗೆ ಸಿಗ್ತಾವೆ. ಸೊ ವಾಟ್ ಮೀನ್ ಬೈ ಮಿಕ್ಸ್ಚರ್ಸ್ ಅಂತಂದ್ರೆ ಅಂದರೆ ಮಿಕ್ಸ್ಚರ್ ಇಟ್ ಇಸ್ ವಾಟ್ ದ ಕಾಂಬಿನೇಷನ್ ಆಫ್ 2 or more ಪ್ಯೂರ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತೀವಿ. ಹೌದಾ? ಮಿಕ್ಸ್ಚರ್ ಅಂತಂದ್ರೆ ಏನ್ರಿ ಕಾಂಬಿನೇಷನ್ ಆಗಿರ್ತೈತದ. ಕಾಂಬಿನೇಷನ್ ಆಫ್ ಏನಪ್ಪ ಅಂದ್ರೆ 2 ಅಥವಾ 2ಕ್ಕಿಂತ ಜಾಸ್ತಿ ವಸ್ತುಗಳು ಕಂಬೈಂಡ್ ಆಗಿ ಏನು ನಮಗೆ ಸಿಗ್ತೈತಿ ಮಿಕ್ಸ್ಚರ್ಸ್ ಅಂತ ನಮಗೆ ಸಿಗ್ತೈತಿ. ಕ್ಲಿಯರ್? ಸೊ ಇನ್ ದಿಸ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ ಸೊಲ್ಯೂಷನ್ಸ್. ಸೊ ಸೊಲ್ಯೂಷನ್ಸ್ ಅಂತ ಬಂದಾಗ ಇಲ್ಲೂ ಸಹಿತ ಏನಪ್ಪ ಅಂದ್ರೆ ವಾಟ್ ಇಟ್ ಇಸ್ ಮೇನ್ಲಿ ವಿ ಆರ್ ಫೋಕಸಿಂಗ್ ಹಿಯರ್ ಲಿಕ್ವಿಡ್ ಸೊಲ್ಯೂಷನ್ಸ್. ಸೊ ಈ ಚಾಪ್ಟರ್ ನಾವು ಏನು ಮಾಡ್ತೀವಿ ಅಂದ್ರೆ ಮೇನ್ಲಿ ವಿ ಆರ್ ಡೀಲಿಂಗ್ ವಿತ್ ದ ವಾಟ್ ಲಿಕ್ವಿಡ್ ಸೊಲ್ಯೂಷನ್ಸ್. ನಾವು ಬರೀ ಏನಪ್ಪ ಅಂದ್ರೆ ಲಿಕ್ವಿಡ್ ಸೊಲ್ಯೂಷನ್ಸ್ ಬಗ್ಗೆ ಮಾತ್ರ ಏನು ಮಾಡಾಕತ್ತೀವಿ, ಸ್ಟಡಿ ಮಾಡಾಕತ್ತೀವಿ. ಅಂದ್ರೆ ವಿ ಆರ್ ಜಸ್ಟ್ ಫೋಕಸಿಂಗ್ ಆನ್ ದ ಲಿಕ್ವಿಡ್ ಸೊಲ್ಯೂಷನ್ಸ್. ಕ್ಲಿಯರ್? So before moving to that, so that is what our introductory part. So let's we have the common thing in our mind already. So what is the solution? Solutions ಅಂತ ಅಂದಾಗ ಏನಾಗಿರ್ತದೆ ನಮಗೆ ಅವಾಗ ಕಾಮನ್ ಆಗಿ ಮಾಡ್ತೀವಿ ನಾವು ಒಂದು ಸೊಲ್ಯೂಟ್ ಪ್ಲಸ್ ಏನಪ್ಪ ಅಂದ್ರೆ ಒಂದು ಸಾಲ್ವೆಂಟ್. ಕ್ಲಿಯರ್? ಒಂದು ಸಾಲ್ಯೂಟ್ ಒಂದು ಸಾಲ್ವೆಂಟ್ ಎರಡು ಕಂಬೈಂಡ್ ಆದ ನಮ್ಗೆ ಏನು ಸಿಗ್ತಿತ್ತಪ್ಪ ನಮಗೆ ಇಲ್ಲಿ ಸೊಲ್ಯೂಷನ್ಸ್ ಅಂತ ಸಿಗ್ತಿತ್ತು ನಮಗೆ. ಹೌದಾ? ಹೌದಾ? ಸೊ ಒಂದು ಸಾಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಎರಡು ಕಂಬೈಂಡ್ ಆದಾಗ ಏನು ಸಿಗ್ತಿತ್ತಪ್ಪ ಅಂದ್ರೆ ಸೊಲ್ಯೂಷನ್ಸ್ ನಮ್ಗೆ ಸಿಗ್ತೈತ್ರಿ. ಹೌದಾ? ಸೊ ಇದು ಕಾಮನ್ ಆಗಿರೋದು ನಮ್ಗೆ ಐಡಿಯಾ. ಸೊ ಸೊಲ್ಯೂಷನ್ ಅಂತ ನಾವು ಏನು ಹೇಳ್ಬೋದು ಇಲ್ಲಿ? ಸೊ ವಾಟ್ ಇಸ್ ಮೀನ್ ಬೈ ಸೊಲ್ಯೂಷನ್? ಸೊಲ್ಯೂಷನ್ ಡೆಫಿನೇಷನ್ ಏನಪ್ಪ ಅಂತಂದ್ರೆ ಇಟ್ ಈಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್, ಕ್ಲಿಯರ್, ಇಟ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಕ್ಲಿಯರ್? ಇಟ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಒಂದು ಸಾಲ್ಯೂಟ್ ಮತ್ತು ಸಾಲ್ವೆಂಟ್ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಇರ್ತಾರಲ್ಲಿ ಮಿಸ್ಸಿಬಲ್ ಆಗಿರ್ತಾವೆ. ಸೊ ಹೋಮೋಜಿನಿಯಸ್ ಅಂತಂದ್ರೆ ಏನಿಲ್ಲ ಅಗೇನ ಹೋಮೋಜಿನಿಯಸ್ ಮೀನ್ಸ್ ವಾಟ್ ಹಿಯರ್? ಹೋಮೋಜಿನಿಯಸ್ ಅಂತಂದ್ರೆ ಏನಿರಲಿ ಸಬ್ಸ್ಟೆನ್ಸ್ ವಿಚ್ ಆರ್ ಕಂಪ್ಲೀಟ್ಲಿ ಮಿಸ್ಸಿಬಲ್. ಎರಡು ಏನಾಗಿದ್ರೆ ಕಂಪ್ಲೀಟ್ ಆಗಿ ಮಿಸ್ಸಿಬಲ್ ಆಗಿರ್ತಾವೆ. ಆಮೇಲೆ ಏನಪ್ಪ ಅಂದ್ರೆ ದೇರ್ ಕಂಪೋಸಿಷನ್ ಇಸ್
ಆಲ್ವೇಸ್ ಸೇಮ್ ಥ್ರೂಔಟ್ ಅಂತ ಹೇಳ್ತೀವಿ ನಾವು. ಆದರೆ ಅದರ ಕಂಪೋಸಿಷನ್ ಏನಿರ್ತೈತೆ ಅದು ನಾವು ಎಲ್ಲೇ ಯಾವ ಕಡೆಗೂ ಚೆಕ್ ಮಾಡಿದ್ರು ಸರಿ ಇರ್ತಿತ್ತು ಅಲ್ಲಿ ಎಲ್ಲ ಕಡೆಗೂ ಸೇಮ್ ಅನೇ ಇರ್ತೈತ್ರಿ. ಹೌದಾ? ದಟ್ ಇಸ್ ವಿ ಯೂಸ್ ಕಾಲ್ಡ್ as what a solution that is what homogeneous mixture ಅಂತ ನಾವು ಕರಿತೀವಿ. ಹೌದಾ? It is a homogeneous mixture of solute and solvent. So what is meant by solution? Means what it is? It is a homogeneous mixture of solute and solvent ಅಂತ ಹೇಳ್ತೀವಿ. That is what the definition of the solution. It is a homogeneous mixture of solute and solvent ಅಂತ ಹೇಳ್ತೀವಿ. ಇನ್ನು ಹಂಗಾದ್ರೆ ವಾಟ್ ಇಸ್ meant by solvent ಅಂತ ಹೇಳೋಣ ಫಸ್ಟ್ ಗೆ. ಸೊ ವಾಟ್ ಇಸ್ meant by solvent? ಸೊ solvent ಅಂತಂದ್ರೆ ಏನು ಅಂತ ನೀವು ನೋಡಿದ್ರಪ್ಪ ಅಂದ್ರೆ, ಸೊ ವಾಟ್ ಇಸ್ meant by solvent ಅಂತ ನಾವು ಚೆಕ್ ಮಾಡಿದ್ರೆ ಇಟ್ ಇಸ್ ವಾಟ್ ಇಟ್ ಇಸ್ the component which is present what it is largest quantity in the solution. The component which is present in larger quantity ಅಂತ ಹೇಳ್ತೀವಿ. ಹೌದಾ? The component which is present in larger quantity, the component which is present larger quantity ಅಥವಾ large quantity ಅಂತ ಹೇಳ್ತೀವಿ. ಹೌದಾ? ಸೊ ಯಾವ ಸಬ್ಸ್ಟೆನ್ಸ್ ಅಂತಂದ್ರೆ ಜಾಸ್ತಿ ಇರ್ತೈತಲ್ಲ ಒಂದು ಸೊಲ್ಯೂಷನ್ ಒಳಗೆ ಏನಾಗುತ್ತೆ ನಾವು ಸಾಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಎರಡು ಅದಾವು. ಸೊ ಎರಡು ಕಂಪೇರ್ ಮಾಡಿದ್ರೆ ನಮ್ಗೆ ಯಾವ ಜಾಸ್ತಿ ಇದ್ದಿಲ್ಲ ಸಾಲ್ವೆಂಟ್ ಕ್ವಾಂಟಿಟಿ ಯಾವಾಗ ಇರುತ್ತೆ ಅಂದ್ರೆ ಜಾಸ್ತಿ ಇರ್ತೈತಿ ಯಾಸ್ ಕಂಪೇರ್ ಟು ದ ಸಾಲ್ಯೂಟ್. ಸೊ ದೇ ಆರ್ ಕಾಲ್ಡ್ as what ಸಾಲ್ವೆಂಟ್ ಅಂತ ನಾವು ಕರಿತೀವಿ. ಇನ್ನು ಹಾಗಾದ್ರೆ ವಾಟ್ ಇಸ್ meant by ಸಾಲ್ಯೂಟ್ ಅಂತ ಏನ್ರಿ? ಹಾಗಾದ್ರೆ ಸಾಲ್ವೆಂಟ್ ಅಂತ ಹೇಳಿದ್ರಿ. ಸೊ ವಾಟ್ ಇಸ್ meant by ಸಾಲ್ಯೂಟ್? ದ ಕಂಪೋನೆಂಟ್ or what we can say one or more component other than the solvent which are present in the solution. ಅಂದ್ರೆ ಸೊ ಕಾಮನ್ ಆಗಿ ಏನು ಹೇಳ್ತೀವಿ ಅಂದ್ರೆ ಸಾಲ್ಯೂಟ್ ಅಂತಂದ್ರೆ ಅಥವಾ ಇದನ್ನ ಕಂಪೇರ್ ಮಾಡಿದಾಗ ಏನು ಹೇಳ್ಬೋದು ದ ಕಂಪೋನೆಂಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಸ್ಮಾಲ್ ಕ್ವಾಂಟಿಟಿ ಅಂತ ನಾವು ಹೇಳ್ಬೋದು. ಇದು ಒಂದು ಡೆಫಿನೇಷನ್ ರೀ. ಬಟ್ ಇನ್ನೂ ಕರೆಕ್ಟ್ ಆಗಿ ನಾವು ಹೇಳಬೇಕಾದ್ರೆ ಏನು ಮಾಡ್ತೀವಿ ಇಲ್ಲಿ ಸಾಲ್ಯೂಟ್ ಏನು ಇರ್ತಾವ್ರಲ್ಲಿ ಮೋರ್ ದೆನ್ ಒನ್ ಇರ್ಬೋದು. ನಮಗೆ ಸಾಲ್ವೆಂಟ್ ಒಂದು ಇರ್ತೈತಿ, ಸಾಲ್ಯೂಟ್ ಏನು ಇರ್ತಾವ್ರಲ್ಲಿ ಮೋರ್ ದೆನ್ ಒನ್ ಇರ್ತಾವೆ. ಒನ್ ಆರ್ ಮೋರ್ ಸಬ್ಸ್ಟೆನ್ಸಸ್ which are present in the solution other than the what solvent. ಹೌದಾ? ಸಾಲ್ವೆಂಟ್ ಅನ್ನು ಬಿಟ್ಟು ಮತ್ತು ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ವಸ್ತುಗಳು ಜಾಸ್ತಿ ಸಬ್ಸ್ಟೆನ್ಸ್ ಏನ ಅಥವಾ ಯಾವುದೋ ಒಂದು ಕಂಪೋನೆಂಟ್ಸ್ ಪ್ರೆಸೆಂಟ್ ಇರ್ತಾವೆ ನೋಡಿ ಎಲ್ಲರೂ ನಾವು ಏನು ಕರಿತೀವಪ್ಪ ಅಂದ್ರೆ ಸಾಲ್ಯೂಟ್ ಅಂತ ಕರಿತೀವಿ. ಹೌದಾ? ಒನ್ ಆರ್ ಮೋರ್ ಕಂಪೋನೆಂಟ್ಸ್ which are present other than what it is solvent. Okay, other than solvent ಯಾವುದೋ ನಮಗೆ ಇದ್ದೋದು ಒನ್ ಆರ್ ಮೋರ್ ಕಂಪೋನೆಂಟ್ ವಿಚ್ ಆರ್ ಪ್ರೆಸೆಂಟ್ ಅದರ್ ದನ್ ದ ಸಾಲ್ವೆಂಟ್ ಇನ್ ಸೊಲ್ಯೂಷನ್ ಒಳಗೆ ಸಾಲ್ವೆಂಟ್ ಅನ್ನು ಬಿಟ್ಟು ಮತ್ತೆ ಏನು ಉಳಿದಿರ್ತಾರೋ ಅವಕ್ಕೆಲ್ಲ ಕೂಡ ಏನು ಕರಿತೀವಿ ಅಂದ್ರೆ ಸಾಲ್ಯೂಟ್ ಅಂತ ಕರಿತೀವಿ. ಸೊ ಸೊಲ್ಯೂಷನ್ ಅಂತಂದ್ರೆ ಏನ್ರಿ? ಇಟ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಅಂತ ಹೇಳ್ಬೋದು ನಾವು ಕಾಮನ್ ಆಗಿ. ಹೌದಾ? ಅಥವಾ ಇಟ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಸೊಲ್ಯೂಷನ್ ಮೀನ್ಸ್ ವಾಟ್ ಇಟ್ ಇಸ್ ಅ homogeneous mixture of solute and solvent we can say. Or so if you want to tell the definition of the solution so it is a homogeneous mixture that contains homogeneous mixtures that contains two or more than two components. Okay. So solution ಅಂತ ಹೇಳಿದ್ರೆ it is a homogeneous mixture. So what is meant by homogeneous mixture? Homogeneous mixture ಅಂತ ಹೇಳಿದ್ರೆ so it is a mixture in which what it is the composition and the what it is properties are same throughout ಅಂತ ಹೇಳ್ತೀವಿ. ಹೌದಾ? ಸೊ ಅಲ್ಲಿ ಸೊಲ್ಯೂಟ್ ಮತ್ತು ಸಾಲ್ವೆಂಟ್ ಹೆಂಗೆ ಮಿಕ್ಸ್ಚರ್ ಆಗಿರ್ತಾವೆ ಅಂದ್ರೆ ಕಂಪ್ಲೀಟ್ ಆಗಿ ಮಿಕ್ಸಿಬಲ್ ಆಗಿರ್ತಾವೆ. ಸೊ ಇಫ್ ಯು ಕ್ಯಾನ್ ಚೆಕ್ ಫ್ರಮ್ ಎನಿ ಪಾಯಿಂಟ್ ಆಫ್ ದ ಎನಿ ಸಾರ್ಟ್ ಆಫ್ ದ ಪಾಯಿಂಟ್ ಸೊ ಯು ಗೆಟ್ ದ ವಾಟ್ same what composition as well as the same property
ಪ್ರಾಪರ್ಟಿ ಆಗಿರ್ಬೋದು ಮತ್ತು ಕಂಪೋಸಿಷನ್ ಆಗಿರ್ಬೋದು ಎಲ್ಲವೂ ಏನಾಗ್ತೈತೆ ಅಲ್ಲಿ ಸೇಮ್ ಆಗಿ ಕಾಣಿಸ್ತಿರ್ತೈತೆ ನಮ್ಗೆ. ಸೊ ಅಂಥವು ನಾವು ಏನು ಕರಿತೀವಪ್ಪ ಅಂತಂದ್ರೆ ಹೋಮೋಜಿನಿಯಸ್ ಮಿಕ್ಸರ್ ಅಂತ ಕರಿತೀವಿ. ಸೊ ಅಂಥ ಹೋಮೋಜಿನಿಯಸ್ ಮಿಕ್ಸರ್ ಏನಾಗಿರ್ಬೇಕಲ್ಲಿ ವಿಚ್ ಕಂಟೇನ್ಸ್ 2 or more than 2. ಸೊ ಮಿನಿಮಮ್ ಎಷ್ಟು ಇರ್ತಾವೆ 2 ಇರ್ತಾವೆ, ಅಂದ್ರೆ ನಥಿಂಗ್ ಬಟ್ 1 ಸಾಲ್ವೆಂಟ್ ಆ್ಯಂಡ್ 1 ಸಾಲ್ಯೂಟ್. ಸೊ ಅದನ್ನು ಬಿಟ್ಟು ಮತ್ತೇನಪ್ಪ ಅಂದ್ರೆ ಸಾಲ್ವೆಂಟ್ ಒಂದೇ ಇರುತ್ತೆ, ಸಾಲ್ಯೂಟ್ ಏನಪ್ಪ ಅಂದ್ರೆ ಮೋರ್ ದೆನ್ 1 ಇರ್ಬೋದು. ಸಾಲ್ಯೂಟ್ ಕ್ಯಾನ್ ಬಿ ಮೋರ್ ದೆನ್ 1. Clear? That is what we can say as the what? Solutions. Clear? So what is the solution? It is a homogeneous mixture that contains 2 or more than 2 components. So components ಅಂದಾಗ ಏನಿರಲಿ solute plus solvent ಗಳನ್ನ components ಅಂತ ನಾವು ಕರಿತೀವಿ. ಹೌದಾ? So in this chapter so we are only dealing with the what liquid solutions. Clear? So ಈ chapter ಏನು ಮಾಡ್ತೀವಿ ನಾವು focusing, we are just focusing on the liquid solutions. ಬರೀ liquid solutions ಬಗ್ಗೆ ಮಾತ್ರ ಸ್ಟಡಿ ಮಾಡಕತ್ತಿದ್ದೀವಿ. So and again one more thing is what? So in this chapter we are only having the binary solutions. Okay? So only we have binary solutions. So only we are dealing with the binary solutions. ಬರೀ ಏನಪ್ಪ ಅಂದ್ರೆ ಬೈನರಿ ಸೊಲ್ಯೂಷನ್ ಬಗ್ಗೆ ಅಷ್ಟೇ ಸ್ಟಡಿ ಮಾಡಕತ್ತೀವಿ. ಹೌದಾ? ಸೊ ಹಂಗಂದ್ರೆ ಬೈನರಿ ಸೊಲ್ಯೂಷನ್ ಅಂದ್ರೆ ಏನ್ರಿ? ಸೊ ವಾಟ್ ಮೀನ್ ಬೈ ಬೈನರಿ ಸೊಲ್ಯೂಷನ್ಸ್? ಸೊ ಬೈನರಿ ಸೊಲ್ಯೂಷನ್ ಅಂದ್ರೆ ಏನ್ರಿ? ದ ಮಿಕ್ಸರ್ ವಿಚ್ ಕಂಟೇನ್ಸ್ ಓನ್ಲಿ 2 ಕಂಪೋನೆಂಟ್ಸ್. ಹೌದಾ? ಸೊ ಯಾವುದೋ ಒಂದು ಮಿಕ್ಸರ್ ಒಳಗೆ ಬರೀ 2 ಕಂಪೋನೆಂಟ್ಸ್ ಇದ್ರು ಅಂದ್ರೆ. ಹೌದಾ? ದ ಮಿಕ್ಸರ್ ವಿಚ್ ಕಂಟೇನ್ಸ್ ಓನ್ಲಿ 2 components. The mixture which contains only 2 components are called as what? Binary solution ಅಂತ ಕರಿತೀವಿ. ಅಂದಾಗ ಏನಿರ್ತೈತಿ ಸಾಲ್ವೆಂಟ್ ಸೊಲ್ಯೂಟ್ ಒಂದೇ ಇರ್ತೈತಿ, ಸಾಲ್ವೆಂಟ್ ಒಂದೇ ಇರ್ತೈತಿ. ಸೊ ಎರಡು ಒಂದೊಂದನೇ ಕಂಬೈನ್ ಆದ ನಮಗೆ ಫಾರ್ಮೇಷನ್ ಆಗ್ತೈತಿ ಸೊಲ್ಯೂಷನ್. ಆ ಸೊಲ್ಯೂಷನ್ ಏನು ಕರಿತೀವಿ ನಾವು ಬೈನರಿ ಸೊಲ್ಯೂಷನ್ ಅಂತ ನಾವು ಕರಿತೀವಿ. ಕ್ಲಿಯರ್? ಸೊ ದಟ್ ಇಸ್ ವಾಟ್ ದ ಬೈನರಿ ಸೊಲ್ಯೂಷನ್. ಆ್ಯಂಡ್ ಒನ್ ಮೋರ್ ಥಿಂಗ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ದ ಟೈಪ್ ಆಫ್ ದ ಸೊಲ್ಯೂಷನ್. ಹೌದಾ? ಟೈಪ್ ಆಫ್ ದ ಸೊಲ್ಯೂಷನ್ ಅಂತ ಹೇಳಿದ್ರೆ ಫಿಸಿಕಲ್ ಟೈಪ್ ಅಂತ ಬರ್ತೈತಿ. So as we know that the 3 physical states we have solid, liquid and gases. So such that only we can just find the water, solid solutions, liquid solutions and gaseous solutions. Clear? So based on the water, which type of solvent we are using. So ಯಾವ ತರ solvent ಅನ್ನು ಯೂಸ್ ಮಾಡಕತ್ತೀವಲ್ಲ ಅದ್ರ ಮೇಲೆ ಏನಾಗ್ತಪ್ಪ ಅಂದ್ರೆ ಯಾವ ಸೊಲ್ಯೂಷನ್ ಐತೆ ಅನ್ನೋದು ಡಿಸೈಡ್ ಆಗ್ತೈತಿ. ಇದೇನಪ್ಪ ಅಂದ್ರೆ ವೆರಿ ಮಚ್ ಇಂಪಾರ್ಟೆಂಟ್. The water nature of the solvent is depends upon the water, which type of solutions we are getting. Whether it may be a solid solution or liquid solution or gaseous solution. So ಯಾವುದೇ ಆಗಿರ್ಬೋದು ಅದೆಲ್ಲ ಎದ್ರ ಮೇಲೆ ಡಿಪೆಂಡ್ ಐತಪ್ಪ ಅಂದ್ರೆ ಸಾಲ್ವೆಂಟ್ ಮೇಲೆ ಡಿಪೆಂಡ್ ಐತಿ. ಹೌದಾ? ವಿಚ್ ಟೈಪ್ ಆಫ್ ಸಾಲ್ವೆಂಟ್ ವಿ ಆರ್ ಯೂಸಿಂಗ್ ಅದ್ರ ಮೇಲೆ ಡಿಪೆಂಡ್ ಐತಿ. ಸೊ ಕ್ಲಿಯರ್? ದಿಸ್ ಇಸ್ ವಾಟ್ ದ ವಾಟ್ ಸಿಂಪಲ್ ಥಿಂಗ್ಸ್. ಆ್ಯಂಡ್ ನೆಕ್ಸ್ಟ್ ಮೂವಿಂಗ್ ಆನ್ ಟು ನೆಕ್ಸ್ಟ್ ಒನ್ ಇಸ್ ವಾಟ್ ವಿ ಹ್ಯಾವ್ ದ ಟೈಪ್ಸ್ ಆಫ್ ಸೊಲ್ಯೂಷನ್ಸ್. ಕ್ಲಿಯರ್? So in the types of solutions we have different types, nothing but gaseous solution and liquid solution and the solid solution. Clear? So we have the chart for that so that we can look at afterwards. Just have a screenshot of this one. Clear? Yes, as I have told you, it is depends upon the which type of solvent we are using. Clear? Based on the nature of the solvent, so we are getting different types of solutions here. Clear? So we can just look at the first gaseous solutions. So in the gaseous solutions, as I have told you, solvent is important. If you want to talk about any solution, there must be what it is. The important thing is what solvent. Which solvent we are using. So as we can just have the definition of solvent. The substance or the component which is present in the largest quantity. Here, so any solution, the substance which is present in more quantity. Clear? Largest quantity or ಯಾವ ಇರ್ತಿರಲ್ಲ ಅದನ್ನ ಏನು ಮಾಡ್ತೀವೋ ಅದು ಡಿಸೈಡ್ ಮಾಡ್ತೀವಿ. ಹೌದಾ? ನಥಿಂಗ್ ಬಟ್ ಸಾಲ್ವೆಂಟ್. ಸೊ ಯಾವ ಥರ ಸಾಲ್ವೆಂಟ್ ಅನ್ನು ಯೂಸ್ ಮಾಡ್ತೀವಲ್ಲ ಅದ್ರ ಮೇಲೆ ಏನಾಗ್ತಿದ್ರಲ್ಲಿ ಯಾವ ಥರ ಸೊಲ್ಯೂಷನ್ಸ್ ನಮ್ಗೆ ಸಿಗ್ತಿದೆ ಅನ್ನೋದು ಗೊತ್ತಾಗುತ್ತೆ. Here, so first we are just looking here gaseous solutions. So in that we are taking both solute and solvent. Every now gas togondivri. Solute is also gas, solvent is also gas. So for example, we can take an example of what? Mixture of any 2 gases. Nothing but one we can take it as oxygen and nitrogen. Here the mixture of 2 gases. Nitrogen ಆಗಿರಬಹುದು, oxygen ಆಗಿರಬಹುದು. ಎರಡು ನಾವು ಕಂಬೈನ್ ಮಾಡಿದಾಗ ಏನಾಗ್ತದೆ ನಮ್ಮಲ್ಲಿ
ಗ್ಯಾಸಿಯಸ್ ಸೊಲ್ಯೂಷನ್ ನಮ್ಗೆ ಸಿಗ್ತೈತಿ. ದ ಮಿಕ್ಸರ್ ಆಫ್ ಟು ಬೋತ್ ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಎರಡು ಏನಾದ್ರಲ್ಲಿ ಗ್ಯಾಸ್ ಅದಾವೆ. ಅದೇ ಥರ ನೆಕ್ಸ್ಟ್ ಒನ್ ಏನು ರೀ, ಅಗೇನ್ ವಿ ಆರ್ ಟೇಕಿಂಗ್ ದ ಸಾಲ್ವೆಂಟ್ ಆಸ್ ಗ್ಯಾಸ್ ಓನ್ಲಿ, ಬಟ್ ವಿ ಆರ್ ಚೇಂಜ್ಡ್ ದ ಲಿಕ್ವಿಡ್ಸ್ ಮೀನ್ಸ್ ಸೊಲ್ಯೂಟ್ ವಿ ಆರ್ ಚೇಂಜಿಂಗ್. ಹೌದ್ರಿ, ಅಗೇನ್ ನಮ್ಗೆ ಏನಪ್ಪ ಅಂದ್ರೆ ಗ್ಯಾಸಸ್ ಸೊಲ್ಯೂಷನ್ ಬೇಕಾಗೈತಿ ಅಂದ್ರೆ ಸಾಲ್ವೆಂಟ್ ನಾವು ಮತ್ತೇನು ತೊಗೊಳ್ಬೇಕು, ಇಲ್ಲಿ ಗ್ಯಾಸ ತೊಗೊಳ್ಬೇಕು. ಸೊಲ್ಯೂಟ್ ಮಾತ್ರ ಏನೈತಿ ನಮ್ದು ಲಿಕ್ವಿಡ್ ಐತಿ. ಒಂದ ಎಕ್ಸಾಂಪಲ್ ಯಾವ್ದೈತಿ ಇಲ್ಲಿ, ಕ್ಲೋರೋಫಾರ್ಮ್ ವಿ ಜಸ್ಟ್ ಕಂಬೈನ್ಡ್ ಇನ್ ದ ವಾಟ್ ನೈಟ್ರೋಜನ್ ಗ್ಯಾಸ್. ನೈಟ್ರೋಜನ್ ಗ್ಯಾಸ್ ಸ್ವಲ್ಪ ನಾವು ಕ್ಲೋರೋಫಾರ್ಮ್ ಹಾಕಿದಾಗ ಏನಾಗ್ತದೆ ನಮ್ಮಲ್ಲಿ ಅಗೇನ್ ವಿ ಗೆಟ್ ದ ವಾಟ್ ಗ್ಯಾಸಿಯಸ್ ಸೊಲ್ಯೂಷನ್ ನಮ್ಗೆ ಸಿಗ್ತೈತಿ. ಆ್ಯಂಡ್ ಥರ್ಡ್ ಒನ್ ವಾಟ್ ವಿ ಹ್ಯಾವ್ ಅಗೇನ್ ಸಾಲಿಡ್ ವಿ ಹ್ಯಾವ್ ಟೇಕನ್ ಆಸ್ ಅ ಸಾಲ್ಯೂಟ್ ಅನ್ನ ತೊಗೊಳ್ತೀರಿ ಸಾಲ್ಯೂಟನ್ನು. ಆಮೇಲೆ ಅಗೇನ್ ಸಾಲ್ವೆಂಟ್ ಏನೈತೆ ಅಂದ್ರೆ ಗ್ಯಾಸ್ ಐತಿ. ಸೊ ಅದಕ್ಕೆ ಎಕ್ಸಾಂಪಲ್ ನಮ್ಗೆ ಏನೈತೆ ಅಂದ್ರೆ ಕ್ಯಾಂಫರ್ ಕ್ಯಾನ್ ಟೇಕ್ ಸಾಲಿಡ್ ಒಳಗೆ ಕ್ಯಾಂಫರ್ ಏನಪ್ಪ ಅಂದ್ರೆ ಸಾಲಿಡ್ ಒಳಗೆ ಇರ್ತೈತ್ರಿ. ಕ್ಯಾಂಫರನ್ನು ತೊಗೊಂಡು ನೈಟ್ರೋಜನ್ ಗ್ಯಾಸ್ಗಳನ್ನ ಕಂಬೈನ್ ಮಾಡಿದಾಗ ನಮ್ಗೆ ಏನು ಸಿಗ್ತೈತ್ರಿ ಮತ್ತೆ ಗ್ಯಾಸಿಯಸ್ ಸೊಲ್ಯೂಷನ್ ಅನ್ನು ಸಿಗ್ತೈತಿ. ಮೀನ್ಸ್ ಆಸ್ ಐ ಆಲ್ರೆಡಿ ಸಾಲ್ವೆಂಟ್ ಈಸ್ ಇಂಪಾರ್ಟೆಂಟ್ ಹಿಯರ್. ಹೌದ್ರಿ, ಸೊ ನಮ್ಗೆ ಯಾವ ಥರ ಸೊಲ್ಯೂಷನ್ ಬೇಕಾಗೈತೆ ಅಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಬೇಕಪ್ಪ ಅಂದ್ರೆ ವಿಚ್ ಟೈಪ್ ಆಫ್ ಸಾಲ್ವೆಂಟ್ ವಿ ಆರ್ ಯೂಸಿಂಗ್. ಸೊ ಇದೆಲ್ಲ ಕೇಸ್ ಒಳಗೆ ಏನು ಮಾಡಿದ್ರೆ ನಾವು ಗ್ಯಾಸಸ್ ಸಾಲ್ವೆಂಟನ್ನು ತೊಗೊಂಡಿವಿ. ಹೌದಾ, ಸೊ ಈಗ ಎಕ್ಸಾಂಪಲ್ ಒಂದು ನೆನಪಿಟ್ಕೊಳ್ಬೇಕು. ಸೊ ವಾಟ್ ಆರ್ ದ ಗ್ಯಾಸಸ್ ಸೊಲ್ಯೂಷನ್ಸ್ ಅಂದ್ರೆ ಏನ್ರಿ, ದ ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಇಫ್ ಯು ಜಸ್ಟ್ ಕಂಬೈನ್ ಟುಗೆದರ್ ವಿ ಆರ್ ಗೆಟಿಂಗ್ ದಟ್ ವಾಟ್ ಇಸ್ ಯಾವುದ್ರಿ ಗ್ಯಾಸಸ್ ಸೊಲ್ಯೂಷನ್ಸ್ ನಮ್ಗೆ ಶೇರ್ ಆಗತ್ತಿದವ್ರಿ. ಹೌದಾ, ಸೊ ಅದರ್ ಯು ಜಸ್ಟ್ ಕಂಬೈನ್ ವಿತ್ ದ ಗ್ಯಾಸ್ ಆರ್ ಲಿಕ್ವಿಡ್ ಆರ್ ಸಾಲಿಡ್, ಬಟ್ ವಾಟ್ ವಿ ಶುಡ್ ನೋ, ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್ ದಟ್ ಸಾಲ್ವೆಂಟ್ ಶುಡ್ ಬಿ ವಾಟ್ ಗ್ಯಾಸ್. ಹೌದ್ರಿ, ಅಂದ್ರೆ ಯಾವ ಲಾರ್ಜ್ ಕ್ವಾಂಟಿಟಿ ಒಳಗೆ ಐತಲ್ಲ ಅದ್ರ ಮಾತ್ರ ಏನಾದ್ರೆ ಎತ್ತರ ಇರಬೇಕು ರೀ, ಗ್ಯಾಸಸ್ ಒಳಗಡೆ ಇರಬೇಕು ಅಂದ ನಮ್ಗೆ ಏನು ಸಿಗ್ತೈತಿ ಇಲ್ಲಿ ಗ್ಯಾಸಸ್ ಸೊಲ್ಯೂಷನ್ ಸಿಗ್ತೈತಿ. ಇನ್ನು ಕಮ್ಮಿಂಗ್ ಆದ್ರೆ ನೆಕ್ಸ್ಟ್ ಮಾಡಿದ್ರೆ ಲಿಕ್ವಿಡ್ ಸೊಲ್ಯೂಷನ್. ಸೊ ಲಿಕ್ವಿಡ್ ಸೊಲ್ಯೂಷನ್ ತೊಗೊಂಡಾಗ ಅಗೇನ್ ಏನಪ್ಪ ಅಂದ್ರೆ ಇಲ್ಲಿ ನೋಡಿ ಸಾಲ್ವೆಂಟ್ ಎಲ್ಲ ಲಿಕ್ವಿಡ್ ತೊಗೊಂಡಿವಿ ನಾವು. ಹೌದ್ರಿ, ಆಲ್ ತ್ರೀ ಆರ್ ಲಿಕ್ವಿಡ್ ಓನ್ಲಿ. ಸೊ ಫಸ್ಟ್ ಏನು ಮಾಡ್ತೀರ, ಗ್ಯಾಸ್ ಇನ್ ಲಿಕ್ವಿಡ್. ಸೊ ಗ್ಯಾಸ್ ಇನ್ ಲಿಕ್ವಿಡ್ ಅಂತ ತೊಗೊಂಡಾಗ ಕಾಮನ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಆಕ್ಸಿಜನ್ ಇಸ್ ಡಿಸಾಲ್ವ್ ಇನ್ ವಾಟರ್. ಹೌದ್ರಿ, ಸೊ ಯಾವುದೋ ನಾವು ವಾಟರ್ ತೊಗೊಂಡಾಗ ಸಿ ವಾಟರ್ ಆಗಿರ್ಬೋದು, ಮರೈನ್ ವಾಟರ್ ಆಗಿರ್ಬೋದು, ಯಾವುದೋ ಟ್ಯಾಪ್ ವಾಟರ್ ಆಗಿರ್ಬೋದು, ಸಮ್ ಆಫ್ ದ ಆಕ್ಸಿಜನ್ ಇಸ್ ಪ್ರೆಸೆಂಟ್. ಆಕ್ಸಿಜನ್ ಇಸ್ dissolved in the water. That is what the gas is present in liquid. ಹೌದಾ, ಅವಾಗ ಏನಾಯ್ತು ನಮಗೆ ಲಿಕ್ವಿಡ್ ಸೊಲ್ಯೂಷನ್ ಸಿಗ್ತಿದ್ರಿ. ಇನ್ನು ಸೆಕೆಂಡ್ ಏನಪ್ಪ ಅಂದ್ರೆ ಎರಡು ಲಿಕ್ವಿಡ್ ಇರಬೇಕು, ಸಾಲ್ಯೂಟ್ ಲಿಕ್ವಿಡ್, ಸಾಲ್ವೆಂಟ್ ಲಿಕ್ವಿಡ್, ಬೋತ್ ಆರ್ ಲಿಕ್ವಿಡ್. ಸೊ ಫಾರ್ ದಟ್ ಆಲ್ಸೋ ವಿ ಕ್ಯಾನ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಎಥೆನಾಲ್. ಎಥೆನಾಲ್ ಲಿಕ್ವಿಡ್ ಹೋಗಿರ್ತೈತ್ರಿ. ಎಥೆನಾಲ್ ಇಸ್ ಅಗೇನ್ ಡಿಸಾಲ್ವ್ಡ್ ಇನ್ ದ ವಾಟರ್. ಹೌದ್ರಿ, ಸ್ವಲ್ಪ ಎಥೆನಾಲ್ ತೊಗೊಂಡಿರ್ತಾರೆ ವಾಟರ್ ಡಿಸಾಲ್ವ್ ಮಾಡಿದಾಗ ಇಟ್ ಇಸ್ ಕಂಪ್ಲೀಟ್ಲಿ ಡಿಸಾಲ್ವ್ಡ್ ಇನ್ ವಾಟರ್. ಕ್ಲಿಯರ್. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಒನ್ ವಿ ಹ್ಯಾವ್ ಸಾಲಿಡ್ ಇನ್ ಲಿಕ್ವಿಡ್. ಹೌದ್ರಿ, ಸಾಲ್ಯೂಟ್ ತೊಗೊಂಡಿವಿ, ಆಮೇಲೆ ಸಾಲ್ವೆಂಟನ್ನು ಲಿಕ್ವಿಡ್ ತೊಗೊಂಡಿದ್ದೀವಿ. ಸಾಲ್ಯೂಟ್ ಸಾಲಿಡ್ ಅಂತಂದಾಗ ಅಗೇನ್ ವಿ ಕ್ಯಾನ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಬೆಸ್ಟ್ ಎಕ್ಸಾಂಪಲ್ ಇಸ್ ಗ್ಲೂಕೋಸ್. ಗ್ಲೂಕೋಸ್ ವೆನ್ ಯು ಡಿಸಾಲ್ವ್ ಇನ್ ದ ವಾಟರ್. ಅಂದರೆ ಗ್ಲೂಕೋಸನ್ನು ನೀವು ವಾಟರ್ ಡಿಸಾಲ್ವ್ ಮಾಡಿಬಿಟ್ರೆ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗಿಬಿಡ್ತೈತಿ. ಅಗೇನ್ ವಿ ಆರ್ ಗೆಟಿಂಗ್ ದ ಸೊಲ್ಯೂಷನ್. ವಿಚ್ ಟೈಪ್ ಆಫ್ ಸೊಲ್ಯೂಷನ್ ಇಟ್ ಇಸ್ ಲಿಕ್ವಿಡ್ ಸೊಲ್ಯೂಷನ್. ಹೌದ್ರಿ, ಸೊ ಇಲ್ಲಿ ಮೂರು ಟೈಮ್ ಏನೈತೆ ಸಾಲ್ವೆಂಟ್ ಲಿಕ್ವಿಡ್ ಏನೈತಿ. ಸೊ ಇಲ್ಲಿ ಮೂರು ಕಡೆ ಏನಾಯ್ತು ಗ್ಯಾಸ್ ಏನಾಯ್ತು. ಸೊ we are taking solvent as a liquid so that we have got liquid solutions. Andre, and next last one ಏನಪ್ಪಾ ಅಂದ್ರೆ solid solutions. Solid solutions ನಮ್ಗೆ ಸಿಗಬೇಕಾದ್ರೆ again what we can consider here, solvent ನಮ್ಗೆ ಯಾವಾಗ ಏನಿರಬೇಕು ಅಂತಂದ್ರೆ ಸಾಲಿಡ್ ಒಳಗೆ ಇರಬೇಕು. ಸಾಲ್ವೆಂಟ್ ಯಾವಾಗ ಏನಿರಬೇಕು ಇಲ್ಲಿ ಸಾಲಿಡ್ ಒಳಗೆ ಇರಬೇಕು. ಹೌದಾ, ಸೊ ಅದಕ್ಕೆ ಎಕ್ಸಾಂಪಲ್ ತೊಗೊಂಡಾಗ ಏನಪ್ಪಾ ಅಂದ್ರೆ ಫಸ್ಟ್ ಒನ್ ವಿ ಕ್ಯಾನ್ ಜಸ್ಟ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಗ್ಯಾಸ್ ಇನ್ ಸಾಲಿಡ್. ಸೊ ಗ್ಯಾಸ್ ಇನ್ ಸಾಲಿಡ್ ಅಂತಂದಾಗ ಏನು ಮಾಡ್ತೀರಿ ಇಲ್ಲಿ ಸೊಲ್ಯೂಷನ್ ಆಫ್ ಹೈಡ್ರೋಜನ್ ಇನ್ ಪೆಲಾಡಿಯಂ. ಪೆಲಾಡಿಯಂ ಅಂತೇಳಿ ಏನಪ್ಪ ಅಂದ್ರೆ ಸ್ವಲ್ಪ ನೀವು ಹೈಡ್ರೋಜನ್ ಕಂಬೈನ್ ಮಾಡಿದಾಗ ಹೌದಾ ಗ್ಯಾಸ್ ಇನ್ ಸಾಲಿಡ್ ಆಗ್ತೈತ್ರಿ. ಅಗೇನ್ ವಿ ಆರ್ ಗೆಟಿಂಗ್ ದ ವಾಟ್ ಸಾಲಿಡ್ ಸೊಲ್ಯೂಷನ್ಸ್ ಓನ್ಲಿ. ಸಾಲಿಡ್ ಅನ್ನು ಉಳಿತೈತಿ ನಮ್ಗೆ. ಇನ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಲಿಕ್ವಿಡ್ ಇನ್ ಸಾಲಿಡ್ ಅಂತಂದಾಗ ವಿ ಆರ್ ಜಸ್ಟ್ ಆ್ಯಡಿಂಗ್ ಅಮಾಲ್ಗಮ್ ಆಫ್ ಮರ್ಕ್ಯೂರಿ. ಅಮಾಲ್ಗಮ್ ಆಫ್ ಮರ್ಕ್ಯೂರಿ ವಿತ್ ಸೋಡಿಯಂ. ಅಮಾಲ್ಗಮ್ ಆಫ್ ಮರ್ಕ್ಯೂರಿ ವಿತ್ ಸೋಡಿಯಂ. ಜಸ್ಟ್ ಏನಪ್ಪ ಅಂದ್ರೆ ಅಮಾಲ್ಗಮ್ ಆಫ್ ಮರ್ಕ್ಯೂರಿನ ತಗೊಂಡು ಏನು ಮಾಡ್ತಿದ್ವಿ ನಾವು ಸೋಡಿಯಂ ಕಂಬೈನ್ ಮಾಡಿದಾಗ ನಮ್ಗೆ ಏನು ಸಿಗ್ತೈತೆ ಅಲ್ಲಿ ಅಗೇನ್ ವಿ ಆರ್ ಗೆಟಿಂಗ್ ಆಸ್ solid solutions only. Clear. And last third one is what, both solids. Okay, solute is also solid and solvent is also solid. So in that case we are getting copper dissolved in gold. So copper ಮತ್ತು gold ಎರಡು ಇರ್ತದೆ. ನೀವು gold ornaments ತಗೊಂಡಾಗ ಗೊತ್ತಿರುತ್ತೆ 100% ಅವು gold ಇರಂಗಿಲ್ಲ. ಇಟ್ ಇಸ್ ಮಿಕ್ಸ್ಚರ್ ಆಫ್ ಟು ಎಲಿಮೆಂಟ್ಸ್ ಅಥವಾ ಟು ಕಂಪೋನೆಂಟ್ಸ್ ಇರ್ತಾವಲ್ಲಿ. ಸೊ ಹಂಗಾಗಿ ಏನಪ್ಪ ಅಂದ್ರೆ ಕಾಪರ್ ಏನು ಮಾಡ್ತಾರೆ, ಕಾಪರ್ನ ಎಲ್ಲ ಡಿಸಾಲ್ವ್ ಮಾಡಿರ್ತಾರೆ, ಗೋಲ್ಡ್ ಡಿಸಾಲ್ವ್ ಮಾಡಿದಾಗ ಸೊ ವಾಟ್ ವಿ ಆರ್ ಗೆಟಿಂಗ್ ಇಸ್ ಯಾವುದೇ ಸಾಲಿಡ್ ಸೋಲ್ ಅಂತ ನಾವು ಕರಿತೀವಿ. ದಟ್ ಇಸ್ ವಾಟ್ ವಿ ಆರ್ ಗೆಟಿಂಗ್ ಆಸ್ ಸಾಲಿಡ್ ಸೊಲ್ಯೂಷನ್ಸ್. ಹೌದಾ, ಸಾಲಿಡ್ ಸೊಲ್ಯೂಷನ್ಸ್ ಅಂತ ನಾವು ಸಿಗ್ತೈತ್ರಿ. ದಿಸ್ ಇಸ್ ವಾಟ್ ದ ಟೈಪ್ ಆಫ್ 3 types ಆಫ್ ಸೊಲ್ಯೂಷನ್ಸ್ ವಾಟ್ ವಿ ಆರ್ ಗೆಟಿಂಗ್ ಬೇಸ್ಡ್ ಅಪಾನ್ ದ ವಾಟ್ ನೇಚರ್ ಆಫ್ ಸಾಲ್ವೆಂಟ್ ವಿ ಆರ್ ಗೆಟಿಂಗ್.
ಯಾವ ಥರ ಸಾಲ್ವೆಂಟನ್ನು ಯೂಸ್ ಮಾಡಿದ್ವಿ ಅನ್ನೋದು ಏನಪ್ಪ ಅಂದ್ರೆ 3 ಥರ ನಮಗೆ ಸಿಗ್ತಾವೆ. ಕ್ಲಿಯರ್? ವಿ ಹ್ಯಾವ್ ದ ಗ್ಯಾಸಸ್ ಸೊಲ್ಯೂಷನ್ಸ್ ಆಲ್ಸೋ, ಲಿಕ್ವಿಡ್ ಸೊಲ್ಯೂಷನ್ ಆಲ್ಸೋ, ಸಾಲಿಡ್ ಸೊಲ್ಯೂಷನ್ ಆಲ್ಸೋ. ವಿ ಕ್ಯಾನ್ ಜಸ್ಟ್ ಏನಪ್ಪ ಎಕ್ಸಾಂಪಲ್ಸ್ ನಮಗೆ ಗೊತ್ತಿರಬೇಕು ಇಲ್ಲಿ, ಹೌದಾ? ಸೊ ಮಿಕ್ಸರ್ ಆಫ್ ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್ ಇಸ್ ಎಕ್ಸಾಂಪಲ್ ಆಫ್ ವಿಚ್ ಟೈಪ್ ಆಫ್ ಸೊಲ್ಯೂಷನ್ಸ್ ಅಂತ ಕೇಳ್ತಾರೆ, ಹೌದಾ? ಎರಡು ಗ್ಯಾಸ್ ಇದ್ದಾಗಿಂತ ಇಟ್ ಇಸ್ ಆಬ್ವಿಯಸ್ಲಿ ಗ್ಯಾಸಸ್ ಸೊಲ್ಯೂಷನ್ ಆಗ್ತೈತಿ. ಅಥವಾ ಏನಪ್ಪ ಅಂದ್ರೆ ಕಾಪರ್ ಡಿಸಾಲ್ವ್ಡ್ ಇನ್ ಗೋಲ್ಡ್, ಸೊ ಇಟ್ ಇಸ್ ವಿಚ್ ಟೈಪ್ ಆಫ್ ಸೊಲ್ಯೂಷನ್ಸ್ ಇಟ್ ಈಸ್. ಸೊ ಇಟ್ ಇಸ್ ಕಾಲ್ಡ್ ಅಸ್ ವಾಟ್? ಸಾಲಿಡ್ ಸೊಲ್ಯೂಷನ್ಸ್. ಸೊ ಹಿಂಗಾಗಿ ಏನಪ್ಪ ಅಂದ್ರೆ ಎಕ್ಸಾಂಪಲ್ಸು ಮತ್ತು ಅದನ್ನ ಏನಪ್ಪ ಅಂದ್ರೆ ಯಾವ ಥರ ನಮಗೆ ಸೊಲ್ಯೂಷನ್ ಸಿಗ್ತೈತಿ. ಸೊ ಇಟ್ ಇಸ್ ಮಿಕ್ಸರ್ ಆಫ್ ವಾಟ್ ಅನ್ನೋದು ನಮ್ಗೆ ಗೊತ್ತಿರ್ಬೇಕು ರೀ. So this table is important one. You can just have a snapshot of this one. After that, we can just have a concentration terms. Here means, or we can say the concentration of solutions we have. Here that we can see the afterwards. Just have a look at this one. Yes, as we can have the concentration of solutions. So concentration of solutions, right? So how we can define the concentration? So concentration of solution means what? So it is the substance or the amount of solute which is present in the what? Given solvent. So solute ಎಷ್ಟು present ಐತಿ given solution ಒಳಗೆ ನಾವು solute ಅನ್ನು ಎಷ್ಟು ಆ್ಯಡ್ ಮಾಡಿದೀವಿ ಅನ್ನೋದನ್ನ ನಾವು ಹೇಳ್ತೀವಿ ಕಾನ್ಸಂಟ್ರೇಷನ್ ಒಳಗೆ ಹೇಳ್ತೀವಿ. So there are many types of what terms we are using for the concentration. ಬೇರೆ ಬೇರೆ terms ಅನ್ನು ಯೂಸ್ ಮಾಡ್ತೀವಿ. So commonly as we can have the what for the qualitative analysis and for the quantitatively. So we can express it in 2 ways. One is qualitatively and another one is quantitatively. So ನಿಮಗಾಗಲೇ ಲ್ಯಾಬ್ ಒಳಗೆ ಮಾಡ್ಬೇಕಾದ್ರೆ ಗೊತ್ತಾಗಿದೆ ಏನ್ರಿ, ಸೆಮಿ ಮೈಕ್ರೋ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ನಾವು ಹೇಳಿದಾಗ ಸೊ ಏನು ಮಾಡ್ತೀರಿ ಅಲ್ಲಿ ಜಸ್ಟ್ ಆ್ಯಡ್ ಅ ಪಿಂಚ್ ಆಫ್ ಸಾಲ್ಟ್ ಅಂತ ಹೇಳ್ತೀವಿ. ನೋಡಿರಿ, ಪಿಂಚ್ ಆಫ್ ಸಾಲ್ಟ್ ಆ್ಯಡ್ ಸ್ವಲ್ಪ ತೊಗೊಂಡ್ಬಿಟ್ಟು ಹಾಕಬೇಕು. ಅಲ್ಲಿ ನೀವು ವೇ ಮಾಡಿರಂಗಿಲ್ಲ, ಹೌದಾ? ಎಷ್ಟೆಷ್ಟು ಹಾಕ್ಬೇಕಂದ್ರೆ ಅಲ್ಲೇನು ವೇ ಮಾಡ್ಬೇಕಂತ ಹೇಳಿ ಇರಂಗಿಲ್ಲ. ಸೊ ಜಸ್ಟ್ ಟೇಕಿಂಗ್ ಪಿಂಚ್ ಆಫ್ ಸಾಲ್ಟ್. ಆರ್ ಯು ಕ್ಯಾನ್ ಜಸ್ಟ್ ಆ್ಯಡ್ ಅ ಕಾನ್ಸಂಟ್ರೇಟ್ ಎಷ್ಟು ಆಫ್ 1 or 2 drops ಅಂದಾಗ ಏನು ಮಾಡ್ತೀರಿ ನೀವು ಒಂದು ಯಾರೋ ಒಂದಂತಾರೆ ಒಂದು ಅರ್ಧ ಟೆಸ್ಟಿಗೂ ಹಾಕಿಬಿಟ್ಟಿರ್ತೀರಿ ಅವರು, ಹೌದಾ? ಭಾಳಷ್ಟು ಜನ ಹಾಕಿದಿರಿ. ಸೊ ಅಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ನಮ್ಗೆ ಏನಪ್ಪ ಅಂದ್ರೆ ಕ್ವಾಂಟಿಟಿ ನಾವೇನು ಮಾಡಂಗಿಲ್ಲ ರೀ, ಮೆನ್ಷನ್ ಮಾಡಿರಂಗಿಲ್ಲ. ಸೊ ಜಸ್ಟ್ ಟೆಲ್ಲಿಂಗ್ ಅಪ್ರಾಕ್ಸಿಮೇಟ್ಲಿ. ಸೊ ಹಂಗಾದ್ರೆ ನಾವು ಹೆಂಗೆ ಹೇಳ್ಬೋದು ಇಲ್ಲಿ, ದ ಸೊಲ್ಯೂಷನ್ ಇಸ್ ಕಾನ್ಸಂಟ್ರೇಟೆಡ್ ಆರ್ ದ ಸೊಲ್ಯೂಷನ್ ಇಸ್ ಡೈಲ್ಯೂಟೆಡ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಕಾನ್ಸಂಟ್ರೇಟೆಡ್ ಅಂದ್ರೆ ಏನ್ರಿ, ಸೊಲ್ಯೂಟನ್ನು ಜಾಸ್ತಿ ಆ್ಯಡ್ ಮಾಡಿದಾಗ ಏನಾಗ್ತದೆ ಅಲ್ಲಿ ಕಾನ್ಸಂಟ್ರೇಟೆಡ್ ಆಗ್ತೈತಿ. ಅದು ಡೈಲ್ಯೂಟನ್ನು ಸೊಲ್ಯೂಟನ್ನು ಸ್ವಲ್ಪ ನೀವು ಆ್ಯಡ್ ಮಾಡಿದ್ರಪ್ಪ ಅಂದ್ರೆ ಡೈಲ್ಯೂಟೆಡ್ ಸೊಲ್ಯೂಷನ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ನಮ್ಗೆ ಹಿಂಗೆ ಹೇಳಿದಾಗ ಏನಾಗಿಲ್ಲ, ನಮಗಲ್ಲಿ ಕೆಲವೊಂದು ಇಂಡಸ್ಟ್ರಿ ಒಳಗಡೆ ಫಾರ್ಮಸಿ ಒಳಗೆ ನಾವೇನು ಮಾಡಿದ್ರೆ ಹಿಂಗೆ ಸುಮ್ಮನೆ ಅಜ್ಮಾಸ್ ಹಾಕಕ್ಕೆ ಬರೋಂಗಿಲ್ಲ, ಹೌದಾ? ಸೊ ವಿ ಹ್ಯಾವ್ ಸರ್ಟನ್ ಮಾಡಿದ್ರೆ ವ್ಯಾಲ್ಯೂಸ್ ಫಾರ್ ದ್ಯಾಟ್. ಸೊ ಪರ್ಟಿಕ್ಯುಲರ್ ಆಗಿ ಎಷ್ಟು ಹಾಕ್ಬೇಕಲ್ಲ, ಗ್ರಾಮ್ ಆಗಿರ್ಬೋದು ಅಷ್ಟೇ ಗ್ರಾಮಣ ಹಾಕ್ಬೇಕು, ಇಷ್ಟ ಲೀಟ್ರ್ ಅಂತ ಹೇಳ್ತೀವಿ, ಹೌದಾ? ಸೊ ಹಂಗಂದಾಗ ಏನಾಗುತ್ತೆ ನಮಗಲ್ಲಿ ವಿ ರಿಕ್ವೈರ್ಡ್ ವಾಟ್ ಸಮ್ ಸ್ಟ್ಯಾಂಡರ್ಡ್ ವಾಟ್ ಇಟ್ ಇಸ್ ವ್ಯಾಲ್ಯೂಸ್, ಸಮ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ನಾವು ಮೆನ್ಷನ್ ಮಾಡಬೇಕಾಗ್ತೈತಿ, ಮೇಂಟೈನ್ ಮಾಡಬೇಕಾಗ್ತೈತಿ. ಅದಕ್ಕಾಗಿ ಏನಪ್ಪ ಅಂದ್ರೆ ವಿ ಹ್ಯಾವ್ ಸಮ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ಸ್, ವಿ ಹ್ಯಾವ್ ಡಿಫ್ರೆಂಟ್ ಟರ್ಮ್ಸ್. ಸೊ ಮೇನ್ಲಿ ನಮ್ಗೆ ಏನಪ್ಪ ಅಂದ್ರೆ ಕ್ವಾಲಿಟೇಟಿವ್ಲಿ ಒಂದು ಬೇರೆ ಐತಿ, ಕ್ವಾಂಟಿಟೇಟಿವ್ಲಿ ಒಂದು ಬೇರೆ ಐತಿ. ಕ್ವಾಂಟಿಟಿ ಅಂತ ಅಂದಾಗ ಏನಾಗ್ತದೆ, ಸೊ ವಿ ಆರ್ ಜಸ್ಟ್ ಆ್ಯಡಿಂಗ್ ಅಂದರೆ ಟೈಟ್ರೇಷನ್ ಕ್ವಾಂಟಿಟೇಟಿವ್ ಅಂತ ಹೇಳ್ತೀವಿ ನಾವು. ವಿ ಆರ್ ಜಸ್ಟ್ ಆ್ಯಡಿಂಗ್ ಡ್ರಾಪ್ ಬೈ ಡ್ರಾಪ್, ಹೌದಾ? ಸೊಲ್ಯೂಷನ್ಸ್ ತೊಗೊಳ್ಬೇಕಾದ್ರೆ ಏನು ಮಾಡ್ತೀರಿ ಅಲ್ಲಿ ಕರೆಕ್ಟಾಗಿ ಮೇಜರ್ ಮಾಡಿ ತೊಗೊಂಡಿರ್ತೀರಿ, ಹೌದಾ? 1 ml ತೊಗೊಂಡಿರ್ತೀರಿ, ಹೌದಾ? ಆಮೇಲೆ ಅದಕ್ಕೆ ಏನು ಮಾಡ್ತೀರಿ ನೀವು ಡ್ರಾಪ್ ವೈಸ್ ಆ್ಯಡ್ ಮಾಡ್ತೀರಿ. ಸೊ ಅಲ್ಲಿ ಏನಪ್ಪ ಅಂದರೆ ಕಾನ್ಸಂಟ್ರೇಷನ್ ಕಂಡಿಡ್ತೀವಿ ನಾವು, ಮೊಲಾಲಿಟಿ ಮತ್ತು ಮೊಲಾಲಿಟಿ ಆಮೇಲೆ ನಾರ್ಮ್ಯಾಲಿಟಿ ಅಂತ ಕಂಡಿಡ್ತೀವಿ. So nothing more it is, we are just finding the standard value for that, how much of the solute is present in the given solution, ಹೌದಾ? ಸೊ ನಮಗೇನಪ್ಪ ನೋನ್ ಸಾಲ್ವೆಂಟ್ ಅಂತ ಹೇಳ್ತೀವಿ. ಸಾಲ್ವೆಂಟ್ ನಮಗೆ ಎಷ್ಟು ಇದೆ ಗೊತ್ತಿರ್ತೈತೆ ರೀ, ಬಟ್ ವಿ ಆರ್ ಫೈಂಡಿಂಗ್ ವಾಟ್ ಹೌ ಮಚ್ ಆಫ್ ದ ಸಾಲ್ಯೂಟ್ ಈಸ್ ಪ್ರೆಸೆಂಟ್ ಇನ್ ಇಟ್. ಸೊ ಎಷ್ಟು ಕಾನ್ಸಂಟ್ರೇಷನ್ ಆಫ್ ಸಾಲ್ಯೂಟ್ ಪ್ರೆಸೆಂಟ್ ಇದೆ ನಾವು ಕಂಡುಹಿಡಿಬೇಕು. ದಟ್ ಇಸ್ ವಾಟ್ ವಿ ಆರ್ ಜಸ್ಟ್ ಕಾಲಿಂಗ್ as concentration of solutions. We have different terms for that. So we can just begin with the first one, mole fraction ಅಂತ ಬರ್ತೈತೆ ರೀ. ಸೊ ಮೋಲ್ ಫ್ರಾಕ್ಷನ್ ಅಂತಂದ್ರೆ ಏನಿದೆ, ಇಟ್ ಇಸ್ ಅ ರೇಷಿಯೋ. ಮೋಲ್ ಫ್ರಾಕ್ಷನ್ ಅಂತಂದ್ರೆ ರೇಷಿಯೋ ಅಂತ ಹೇಳ್ತೀವಿ ನಾವು. ರೇಷಿಯೋ ಆಫ್ ವಾಟ್ ಇಟ್ ಇಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಕಂಪೋನೆಂಟ್ಸ್ ಅಂತ ಹೇಳಿದ್ರೆ. ನಂಬರ್ ಆಫ್ ಮೋಲ್ಸ್ ಆಫ್ ಕಂಪೋನೆಂಟ್ ಅಂದಾಗ ಇಟ್ ಮೇ ಬಿ ಸಾಲ್ಯೂಟ್ ಆರ್ ಇಟ್ ಮೇ ಬಿ ಸಾಲ್ವೆಂಟ್. ಸಾಲ್ಯೂಟ್ ಆಗಿರ್ಬೋದು, ಸಾಲ್ವೆಂಟ್ ಆಗಿರ್ಬೋದು, ರೇಷಿಯೋ ಕನೆಕ್ಟ್ ಆಗಿರ್ತೀವಿ ನಾವು, ಹೌದ್ರಿ? ಗಿವನ್ ಸೊಲ್ಯೂಷನ್ ಒಳಗೆ ಎಷ್ಟು ಏನಪ್ಪ ಅಂದ್ರೆ ಸಾಲ್ಯೂಟ್ ಪ್ರೆಸೆಂಟ್ ಇದೆ, ಎಷ್ಟು ಸಾಲ್ವೆಂಟ್ ಪ್ರೆಸೆಂಟ್ ಇದೆ, ಎರಡೂ ನಾವು ಏನು ಮಾಡ್ಬೋದು ರೀ ಡಿಫ್ರೆಂಟ್ ಆಗಿ ಕಂಡುಹಿಡಿಬೋದು. ಅದನ್ನ ಏನಾದ್ರು ಮೋಲ್ ಫ್ರಾಕ್ಷನ್ ಅಂತ ಹೇಳ್ತಾರೆ. ಇಟ್ ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ what it is components, number of moles of components to the total moles of the component. ಸೊ ನಮ್ಮ ಟೋಟಲ್ ಮೋಲ್ಸ್ ಗೊತ್ತಿರುತ್ತಪ್ಪ ಅಂದ್ರೆ ನಾವು ಏನು ಮಾಡ್ತೀವಿ ಅದ್ರೊಳಗೆ ಈಚ್ ಕಂಪೋನೆಂಟ್ನು ಕಂಡುಹಿಡಿಬೋದು. ಅಂದರೆ ಸಾಲ್ಯೂಟ್ ಎಷ್ಟು ಐತಿ, ಸಾಲ್ವೆಂಟ್ ಎಷ್ಟು ಐತಿ ಅನ್ನೋದನ್ನ ನಾವು ಕಂಡುಹಿಡಿಬೋದು. ದಟ್ ಇಸ್ ವಾಟ್ ವಿ ಜಸ್ಟ್ ಕಾಲ್ಡ್ ಆಸ್ ಮೋಲ್ ಫ್ರಾಕ್ಷನ್. ಸೊ ಇಫ್ ಯು ಜಸ್ಟ್ ಟೇಕ್ ದ ಎನಿ
ಅದ್ರ ಎನಿ ಅನ್ನೋದೇನಪ್ಪ ಅಂದ್ರೆ ನಂಬರ್ ಆಫ್ ಸಾಲ್ವೆಂಟ್ ಅಂತ ತೊಗೊಂಡಿದ್ದಾರೆ. ಹೌದಾ, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಅಂತ ತೊಗೊಂಡಿದ್ರೆ ಅಂದ್ರೆ ಏನಾಗಬೇಕಲ್ಲಿ ನೋಡ್ರಿ, ಇದ್ರದ್ದು ಏನಪ್ಪ ಅಂದ್ರೆ ಎಕ್ಸ್ ಎ ಕಂಡಿಡ್ಬೇಕಾದ್ರೆ ಎಕ್ಸ್ ನಥಿಂಗ್ ಬಟ್ ಮೋಲ್ ಫ್ರಾಕ್ಷನ್. ಎಕ್ಸ್ ಎ ಅಂದ್ರೆ ಎದ್ರ ಕಂಡಿಡ್ತೀರೋ ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ ಕಂಡಿಡ್ತೀರಿ. ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ ಕಂಡಿಡ್ಬೇಕಾದ್ರೆ ನಮ್ಮ ಇಕ್ವೇಷನ್ ಏನೈತ್ರಿ, ಎನ್ ಎ ಅಂದ್ರೆ ಎದ್ರದ್ದು ಕಂಡಿಡ್ಬೇಕಾಗಿತ್ತವ, ಏನು ಕಂಡಿಡ್ಬೇಕಾಗಿತ್ತು, ಸೊಲ್ಯೂಷನ್ ಎ ಕಂಡಿಡ್ಬೇಕಾಗಿತ್ತು. ಹೌದಾ, ಅಂದ್ರೆ ನಥಿಂಗ್ ಬಟ್ ಸಾಲ್ವೆಂಟ್ ಕಂಡಿಡ್ಬೇಕಾಗಿತ್ತು. ಸಾಲ್ವೆಂಟ್ ಕಂಡಿಡ್ಬೇಕಾದ ಕೂಡಲೇ ಏನು ಮಾಡ್ತೀರಿ, ಎನ್ ಎ ಅಂತ ಹೇಳಿ ತಗೋತೀರಿ, ಡಿವೈಡೆಡ್ ಬೈ ಎನ್ ಎ ಪ್ಲಸ್ ಎನ್ ಬಿ. ಇದು ಎನ್ ಎ ಅಂತ ಹೇಳಿದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಅಂತ ಐತಿ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಎನ್ ಎ ಅಂತ ಹೇಳ್ತೀವಿ ನಾವಿಲ್ಲಿ, ಅಂದ್ರೆ ಎನ್ ಎ ಅಂತ ಹೇಳ್ತೀವಿ ಮಾಸ ಡಿವೈಡ್ ಬೈ ಮಾಡ್ತೀವಿ ಇಲ್ಲಿ ಮೋಲಾರ್ ಮಾಸ್ ಕಂಡಿಡ್ಬೇಕು. ಮಾಸ ಆಮೇಲೆ ಮೋಲಾರ್ ಮಾಸ್ ಕಂಡಿಡ್ಬೇಕು. ಏನು ಸಿಗಬೇಕು ಅಂದ್ರೆ ಎನ್ ಎ ಮಾಸ್ ಬಟ್ ಹೌ ಮಚ್ ದೇ ಆರ್ ಗಿವನ್ ದ ಕ್ವಶನ್, ಅಂದ್ರೆ ಎಷ್ಟು ಗ್ರಾಮ್ ಅಂತ ಎಷ್ಟು ಕೆ ಜಿ ಅಂತ ಕೊಟ್ಟಿರ್ತಾರೆ ಅಥವಾ ಎಷ್ಟು ಗ್ರಾಮ್ ಅಂತ ಕೊಡ್ತಾರೆ. ಯೂಶುವಲಿ ಗ್ರಾಮ್ ಇರ್ತೈತ್ರಿ. ಸೊ ಇಷ್ಟು ಗ್ರಾಮ್ ಆಫ್ ಸಬ್ಸ್ಟೆನ್ಸ್ ಡಿಸಾಲ್ವ್ ಅಂತ ಹೇಳ್ತಾರೆ. ಅಂದ್ರೆ ಏನಾಗುತ್ತೆ ಅಲ್ಲಿ ಮಾಸ್ ಇರ್ತೈತೆ ನಮ್ಗೆ. ಸೊ ವಾಟ್ ಎವರ್ ದ ಸಬ್ಸ್ಟೆನ್ಸ್ ಯು ಆರ್ ಗಿವನ್ ದ್ಯಾಟ್ ಮೋಲಾರ್ ಮಾಸ್ ಯು ಹ್ಯಾವ್ ಟು ಫೈಂಡ್ ಔಟ್. ಅದರದ್ದು ಮೋಲಾರ್ ಮಾಸ್ ನೀವು ಕಂಡುಹಿಡಿಯಬೇಕು. ಅಂದಾಗ ಏನಾಗ್ತದೆ ನಮ್ಗೆ ಇಲ್ಲಿ ಎನಿ ಅಂತ ಸಿಗ್ತೈತಿ. ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಎಷ್ಟು ಐತೆ ನಮ್ಗೆ ಸಿಗ್ತೈತಿ. ಅದೇ ಥರ ಏನಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಕಂಡುಹಿಡಿಬೇಕಾದ್ರೆ ಅದಕ್ಕೆ ಎನ್ ಬಿ ಅಂತ ಹೆಸರು ಕೊಡ್ತೀವಿ. ಹೌದಾ, ಸೊ ಹಂಗೆ ಅಂದಾಗ ಏನಪ್ಪ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಅಂತ ಅಂದಾಗ ಏನಾಯ್ತು, ಎಕ್ಸ್ ಬಿ ಆಗ್ತೈತಿ, ಎನ್ ಬಿ ಡಿವೈಡ್ ಬೈ ಎನ್ ಎ ಪ್ಲಸ್ ಎನ್ ಬಿ. ದಿಸ್ ಇಸ್ ವಾಟ್ ದ ಇಕ್ವೇಶನ್ ಫಾರ್ ದ ಮೋಲ್ ಫ್ರಾಕ್ಷನ್. ಇದು ಮೋಲ್ ಫ್ರಾಕ್ಷನ್ ಇಕ್ವೇಶನ್. ಇದ್ರದ್ದು ಏನಪ್ಪ ಅಂದ್ರೆ ಎ ಅಂದ್ರೆ ಏನೈತಿ ನಮ್ಗೆ ಸಾಲ್ವೆಂಟ್ ಐತ್ರಿ. ಹೌದಾ, ಸಾಲ್ವೆಂಟ್ ಮೋಲ್ ಫ್ರಾಕ್ಷನ್ ಇದೆ. ಇದು ಏನಪ್ಪ ಅಂದ್ರೆ ಸಾಲ್ಯೂಟ್ ಮೋಲ್ ಫ್ರಾಕ್ಷನ್. ಹೌದಾ, ವಿ ಕ್ಯಾನ್ ಫೈಂಡ್ ಔಟ್ ಸಪ್ರೇಟ್ಲಿ. ಸಾಲ್ವೆಂಟ್ ಮೋಲ್ ಫ್ರಾಕ್ಷನ್ ಸಪ್ರೇಟ್ ಕಂಡುಹಿಡಿಬಹುದು, ಆಮೇಲೆ ಸಾಲ್ಯೂಟ್ದು ಸಪ್ರೇಟ್ ಆಗಿ ಕಂಡುಹಿಡಿಬಹುದು. ಬಟ್ ಇಕ್ವೇಶನ್ ಏನಪ್ಪ ಅಂದ್ರೆ ಎರಡು ಕೆಳಗಡೆ ಸೇಮ್ ಐತೆ. ಅಂದ್ರೆ ಏನಪ್ಪ, ಸಮ್ ಆಫ್ ದ ಬೋತ್ ಕಂಪೋನೆಂಟ್ಸ್, ಸಮ್ ಆಫ್ ದ ಏನಪ್ಪ ನಂಬರ್ ಆಫ್ ಮೋಲ್ಸ್ ಆಫ್ ಬೋತ್ ಕಂಪೋನೆಂಟ್ಸ್ ಇಲ್ಲಿ ಎರಡೂ ಇರ್ತಾವೆ. ಬಟ್ ಮೇಲ್ಗಡೆ ಏನು ಮಾಡೋದು ನಾವು ಯಾವ್ದು ಕಂಡುಹಿಡಬೇಕಾಗಿತ್ತಲ್ಲ ಅದನ್ನ ಆ್ಯಡ್ ಮಾಡ್ತೀರಿ. ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಎ ಬೇಕಾಗಿದ್ದು ಅಂದ್ಕೊಳ್ಳಿ ಎನ್ ಎ ಅಂತ ಹಾಕ್ತೀರಿ. ಸೊ ಇಲ್ಲಿ ಸಾಲ್ಯೂಟ್ ಬೇಕಾಗಿದ್ದು ಅಂದ್ಕೊಳ್ಳಿ ಎನ್ ಬಿ ಅಂತ ಹಾಕ್ತೀವಿ. ಹೌದಾ, ದಿಸ್ ಇಸ್ ವಾಟ್ ಫಾರ್ ದ ಮೋಲ್ ಫ್ರಾಕ್ಷನ್. ಕ್ಲಿಯರ್? ಸೊ ಅಂಡ್ ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ವಾಟ್ ವಿ ಹ್ಯಾವ್ ದ ಮೊಲಾರಿಟಿ. ಮೊಲಾರಿಟಿ ಅನ್ನೋದು ಕ್ಯಾಪಿಟಲ್ ಎಮ್ ಅಂತ ಮೆನ್ಷನ್ ಮಾಡ್ತೀವಿ ನಾವು. ಹೌದಾ, ಮೊಲಾರಿಟಿ ಅಂತ ಏನಪ್ಪ, ಇಟ್ ಇಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ dissolved in 1 liter of solution. ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಅಂತ ವರ್ಡ್ ಯೂಸ್ ಮಾಡಕತ್ತೀವಿ ನಾವು. ಹೌದ್ರಿ, ನಮಗೆ ಸಾಲ್ವೆಂಟ್ ಈಗಾಗಲೇ ಗೊತ್ತೈತಿ, ಅಂದ್ರೆ 1 ಲೀಟರ್ ಅಂತ ಹೇಳಿರ್ತೀವಿ ನಾವು. ಹೌದಾ, ದ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಈಸ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ಹೌದಾ, ಅದನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ ಮೊಲಾರಿಟಿ ಅಂತ ಹೇಳ್ತೀವಿ. ಮೊಲಾರಿಟಿ ಅಂತ ಹೇಳಕತ್ತೀವಿ ನಾನು. ಹೌದಾ, ಸ್ವಲ್ಪ ಇದು ನೆಕ್ಸ್ಟ್ ಮೊಲಾಲಿಟಿನೂ ಬರ್ತೈತಿ. ಹೌದಾ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಮೊಲಾರಿಟಿ ಆ್ಯಂಡ್ ಮೊಲಾಲಿಟಿ ಅಂತ ಗೊತ್ತಿರ್ಬೇಕು ನಮಗೆ. ಸೊ ಇದು ಮೊಲಾರಿಟಿ, ಇದು ಆರ್ ವೈ ಬಂದಪ್ಪ ಅಂದ್ರೆ ಲೀಟರ್ ಅಂತ ತಿಳ್ಕೊಂಡ್ಬಿಡೋದು. ಮೊಲಾರಿಟಿ ಬಂದ್ರೆ ಲೀಟರ್ಗಳು ಏನು, ದ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಇಸ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ಹೌದಾ, ಸಾಲ್ಯೂಟ್ ಎದ್ರಾಗ ಡಿಸಾಲ್ವ್ ಆಗಿಪ್ಪ ಅಂದ್ರೆ 1 ಲೀಟರ್ ಸೊಲ್ಯೂಷನ್ ಡಿಸಾಲ್ವ್ ಆಗೈತಿ. ಹಂಗಾರೆ ನಮ್ಮ ಈಕ್ವೇಷನ್ ಬರ್ತೈತೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ಅಂದ್ರೆ ಹಿಂಗೆ ಬರೀ ಓದೋಗ್ಲೆ. ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಇಸ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್ ಅಂತಂದ್ರೆ ಹಿಂಗೆ ಬರಿಬೋದು. ಬಟ್ ಏನಪ್ಪ ಯೂಶ್ವಲಿ ಲೀಟರ್ಗಳು ಕೊಟ್ಟಿರಂಗಿಲ್ಲ, ಎಮ್ ಎಲ್ಗಳು ಕೊಟ್ಟಿರ್ತಾರೆ. ಹೌದಾ, ಸೊ ಸೊಲ್ಯೂಷನ್ಸ್ ಏನಪ್ಪ ಎಮ್ ಎಲ್ಗಳು ಐತೆ ಕೊಟ್ಟಿರ್ತಾರೆ. 950 ml, 200 ml, 250 ml, 450 ml ಅಂತ ಎಮ್ ಎಲ್ಗಳು ಇರ್ತೈತಿ. ಸೊ ಅವಾಗ ಏನು ಮಾಡ್ತಾರೆ ಇಲ್ಲಿಗ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಅದೇನು ಮಾಡ್ತೀವಿ ಡಿವೈಡೆಡ್ ಬೈ ವ್ಯಾಲ್ಯೂಮ್ ಆಫ್ ಸೊಲ್ಯೂಷನ್. ಸೊ ಎಷ್ಟು ಮಟ್ಟಿಗೆ ವ್ಯಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ ಸೊಲ್ಯೂಷನ್ಗೆ ಅದನ್ನು ಎಂಟು ಏನು ಮಾಡ್ಬೇಕು ಅಂದರೆ ಏನು ಮಾಡ್ಬೇಕು ಇಲ್ಲಿ 1000 ಮಾಡಬೇಕು. 1000 ಮಾಡಬೇಕು. ಕ್ಲಿಯರ್? ಎಂಟು ಏನಪ್ಪ ಅಂದ್ರೆ ನೀವು 1000 ಮಾಡಿರಪ್ಪ ಅಂದ್ರೆ ಯಾಕೆ 1000 ಮಾಡ್ಬೇಕ್ರಿ ಅಂತಂದ್ರೆ 1 ಲೀಟರ್ ಇಸ್ ಕೊಟ್ಟು 1000 ml ಅನ್ನು. ಹೌದಾ, ಇಲ್ಲಿ ಎಮ್ ಎಲ್ದಾಗ ಕೊಟ್ಟಿದ್ರೆ ಅನ್ಕೊಂಡು ಅದು ಈಕ್ವಲೆಂಟ್ ಮಾಡ್ಕೊಬೇಕು ನಾವು. ಅದಕ್ಕೆ ಇಂಟು 1000 ಮಲ್ಟಿಪ್ಲೈ ಮಾಡ್ಬೇಕ್ರಿ. ಕ್ಲಿಯರ್? ಸೊ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಇಸ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ಅದನ್ನ ಏನು ಹೇಳ್ತೀವಿ ನಾವು ಮೊಲಾರಿಟಿ ಅಂತ ಹೇಳ್ತೀವಿ ರೀ. ಹಂಗಂದಾಗ ಈಕ್ವೇಷನ್ ಬರ್ತೈತೆ ನೋಡ್ರಿ. ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಅಂದಾಗ ವೇಟ್ ನಥಿಂಗ್ ಬಟ್ ಮಾಸ್. ಅಂದರೆ ಏನಾಗ್ತದೆ ಇಲ್ಲಿ W2 ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಹೆಂಗೆ ಕಂಡುಹಿಡಿಬೇಕಂತ ಹೇಳಿದ್ರೆ ಈಗಾಗಲೇ ಇದು ಎನ್ ಎ ಆಗಿತ್ತು. ನಂಬರ್ ಆಫ್ ಮೋಲ್ಸ್ ಆಫ್ ಏನಪ್ಪ ಅಂದ್ರೆ ಸಾಲ್ವೆಂಟ್ ಐತಿ. ಈಗ ಸಾಲ್ಯೂಟ್ ಅಂದಾಗ ಇದ್ರದ್ದು ಹೆಂಗೆ ಬರ್ತೀರಿ ಎನ್ ಬಿ ಅಂತ ತಗೊಳ್ರಿ. ಹೌದಾ, ಎನ್ ಬಿ ಅಂತ ತಗೊಂಡ್ರೆ ಏನಾಗ್ತದೆ ಈಗ ಎನ್ ಬಿ ಇಸ್ಕೊಟ್ಟು ಏನಾಗ್ತದೆ ಮಾಸ್ ಅಂದರೆ WB ಡಿವೈಡ್ ಬೈ ಏನಪ್ಪ ಅಂದರೆ ಮೋಲಾರ್ ಮಾಸ್. ಹೌದಾ, ಏನಾಗ್ತದೆ ಇಲ್ಲಿ ಮಾಸ್ ಅಪಾನ್ ಏನಾಗ್ತದೆ ಅಲ್ಲಿ ಮೋಲಾರ್ ಮಾಸ್ ಆಗ್ತೈತಿ.
ಮಾಸ್ ಅಪಾನ್ ಮೋಲಾರ್ ಮಾಸ್ ಆಗ್ತೈತಿ. ಅದನ್ನ ಅವ್ರು ಹೆಂಗ್ ಬರೀತಾರಪ್ಪ ಅಂತಂದ್ರೆ ಮಾಸ್ ಆಫ್ ವಾಟರ್ ಇಸ್ ಬಿ ಅಂದ್ರೆ ಏನು ಮಾಡ್ತಾರೆ W2 ಅಂತ ತಗೋತಾರೆ ನಾವು. ಹೌದಾ, W1 ಇಸ್ ವಾಟ್ ವೇಟ್ ಆಫ್ ಅ ಸಾಲ್ವೆಂಟ್, W2 ಇಸ್ ವಾಟ್ ವೇಟ್ ಆಫ್ ಅ ಸೊಲ್ಯೂಟ್ ಅಂತ ತಗೊಳ್ತಾನೆ. ಅಂದ್ರೆ ಏನ್ರಿ ಮಾಸ್ ವೇಟ್ ಅಪಾನ್ ಮೋಲಾರ್ ಮಾಸ್ ಅಂದ್ರೆ ಮಾಸ್ ಅನ್ನೋದಕ್ಕೆ ಏನು ಮಾಡ್ತಾರೆ W ಅಂತ ವರ್ಡ್ ಯೂಸ್ ಮಾಡ್ತಾರೆ. ವೇಟ್ ನಥಿಂಗ್ ಬಟ್ ವೇಟ್ ಅಪಾನ್ ಮಾಸ್ ಇಂಟು ಏನಾಗೈತಿ 100. ಹೌದ್ರಿ, ಯಾವ ರೀತಿ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಅಂದಾಗ ಏನಾಯ್ತು ಇಲ್ಲಿ ಬರ್ತೈತಿ ಇಷ್ಟು. ಹೌದಾ, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಅಂದ್ರೆ ಏನ್ರಿ W2 by M2. ಹೌದಾ, ವೇಟ್ ಡಿವೈಡ್ ಬೈ ಮೋಲಾರ್ ಮಾಸ್ ಇಂಟು ಏನಪ್ಪ ಅಂದ್ರೆ ವ್ಯಾಲ್ಯೂಮ್ ಆಫ್ ಸೊಲ್ಯೂಷನ್ ಎಷ್ಟು ಇರ್ತೈತಿ ಅಷ್ಟು P. ಹೌದಾ, ದಿಸ್ ಇಸ್ ವಾಟ್ ದ ಈಕ್ವೇಶನ್ ಫಾರ್ ದ ಮೊಲಾರಿಟಿ. ಇನ್ನೊಂದು ಯೂನಿಟ್ ಏನು ಬರ್ತೈತಿ ಅಂದ್ರೆ ಮೋಲ್ಸ್ ಪರ್ ಲೀಟರ್ ಅಂತ ಹೇಳಿ ಬರ್ತೈತಿ, ಅಥವಾ ಸ್ಟ್ಯಾಂಡರ್ಡ್ ಏನು ಮಾಡ್ತಾರೆ ಅಂದ್ರೆ ಮೋಲಾರ್ ಅಂತ ಹೇಳ್ತಾರೆ. ಅದನ್ನ ಹೆಂಗೆ ಮೆನ್ಷನ್ ಮಾಡ್ತೀವಿ ನಾವು ಕ್ಯಾಪಿಟಲ್ M ದೊಳಗೆ ಮೆನ್ಷನ್ ಮಾಡ್ತೀವಿ. ಕ್ಲಿಯರ್? ಸೊ ದೇ ಆರ್ ದ ಟು ಏನಪ್ಪ ಅಂದ್ರೆ ಇನ್ ಕಾನ್ಸಂಟ್ರೇಷನ್ ಟರ್ಮ್ಸ್ ವಿ ಹ್ಯಾವ್ ಸೀನ್. ಕ್ಲಿಯರ್? ಫಸ್ಟ್ ಒನ್ ಇಸ್ ವಾಟ್ ಮೋಲ್ ಫ್ರಾಕ್ಷನ್ ಅಂದ್ರೆ ಏನಾದ್ರೆ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಕಂಪೋನೆಂಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಟೋಟಲ್ ವ್ಯಾಲ್ಯೂಮ್ ಅಥವಾ ಟೋಟಲ್ ಏನಪ್ಪ ಅಂದ್ರೆ ಮೋಲ್ಸ್ ಆಫ್ ದ ಕಂಪೋನೆಂಟ್. ಹೌದಾ, ಅದ್ರೊಳಗೆ ಏನು ಮಾಡ್ತೀವಿ ಅಂದ್ರೆ ಮೋಲ್ ಫ್ರಾಕ್ಷನ್ ಅಂತ ಕಂಡುಹಿಡಿತೀವಿ. ಸೊ ಫಾರ್ ದ್ಯಾಟ್ ವಿ ಹ್ಯಾವ್ ದ ಡಿಫರೆಂಟ್ ಈಕ್ವೇಷನ್ಸ್ ಫಾರ್ ದ್ಯಾಟ್. ಹೌದ್ರಿ, ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ ಕಂಡುಹಿಡಿಯಬಹುದು, ಮೋಲ್ ಫ್ರಾಕ್ಷನ್ ಆಫ್ ಸಾಲ್ಯೂಟ್ ಅನ್ನು ಕಂಡುಹಿಡಿಯಬಹುದು. ಯು ಆರ್ ಡಿಫರೆಂಟ್ ಈಕ್ವೇಷನ್ಸ್ ಫಾರ್ ದ್ಯಾಟ್. ಇನ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಮೊಲಾರಿಟಿ ಟರ್ಮ್ ಒಳಗ್ರಿ ಮೊಲಾರಿಟಿ ಅಂತ ಹೇಳ್ರಿ 1 ಲೀಟರ್. ಮೊಲಾರಿಟಿ ಅಂದ್ರೆ 1 ಲೀಟರ್. ಏನು 1 ಲೀಟರ್ ರೀ? ದ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಇಸ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ಹೌದಾ, ಸೊ ಈಕ್ವೇಷನ್ ನೋಡಿದ್ರೆ ನಮ್ಮಲ್ಲಿ ಏನು ಬರ್ತೈತೆ ಇನ್ನು ಈಕ್ವೇಷನ್ ಇಷ್ಟ ನೆನಪಿಟ್ಕೊಂಡು ಸಾಕು. ನಾವು ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ ಅಂದರೆ ಡಿವೈಡೆಡ್ ಬೈ ವ್ಯಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇನ್ ಲೀಟರ್ ಅಂತ ಹೇಳ್ತೀವಿ. ಐದು ಲೀಟರ್ ಇದ್ರೂ ನಾವು ಏನು ಮಾಡಬೇಕು ML ಒಳಗೆ ಕನ್ವರ್ಟ್ ಮಾಡಬೇಕು. ಯಾಕಂದ್ರೆ ಕ್ವಶನ್ಸ್ ಒಳಗೆ ಏನು ಮಾಡ್ತಾರೆ ಯೂಶ್ವಲಿ ML ಕೊಟ್ಟಿರ್ತಾರೆ, ನಮಗೆ ಲೀಟರ್ ಒಳಗೆ ಕೊಟ್ಟಿರಂಗಿಲ್ಲ. ಅದಕ್ಕೆ ಏನು ಮಾಡ್ತೀವಿ ನಾವಿಲ್ಲಿ ಇನ್ ML ಅಂತ ತೊಗೊಂಡ್ರೆ ಅಂದರೆ ಅದನ್ನು 1000 ಮಲ್ಟಿಪ್ಲೈ ಮಾಡಬೇಕು. ಇನ್ ನಂಬರ್ ಆಫ್ ಮೋಲ್ಸ್ ಅಂದ್ರೆ ಏನೈತ್ರಲ್ಲಿ ವೇಟ್ ಅಪಾನ್ ಮೋಲಾರ್ ಮಾಸ್. ಯಾವ್ದ್ರಿ ಸಾಲ್ಯೂಟ್ ಬೇಕು ನಮ್ಗೆ. ಹೌದಾ, ಯಾಕಂತಂದ್ರೆ ಏನು ಮಾಡ್ತೀವಿ ನೋಡಿ ಸ್ಟೇಟ್ಮೆಂಟ್ ಒಳಗೆ ಹೇಳಿದ್ರು ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಅಂತ ಹೇಳಿದ್ವಿ. ಅಂದಾಗ ಏನು ಮಾಡ್ತೀವಿ ಸಾಲ್ಯೂಟ್ ತೊಗೊಳ್ಬೇಕು W2 by M2 ಇಂಟು ಏನಪ್ಪ ಅಂದರೆ ವ್ಯಾಲ್ಯೂಮ್ ಇನ್ ML. Clear? So we can just have the two equations here. Then we can have the one examples for each one. Clear? So ಎರಡಕ್ಕೂ ಮುಂದೆ ಏನು ಮಾಡಿದ್ರೆ ಎಕ್ಸಾಂಪಲ್ಸ್ ನೋಡೋಣ. ಸೊ ಜಸ್ಟ್ ಏನು ಮಾಡಿದ್ರೆ ಅದು ಸ್ವಲ್ಪ ನೋಡ್ಕೊಡ್ರಿ. Clear? We can just start with what problems. Okay, we can just have the question here. Question ಐತ್ರಿ ನಮಗೆ calculate the mole fraction of ethylene glycol. The equation ಕೊಟ್ಟಾರೆ C2H6O2 in a solution containing 20% of ethylene glycol by mass ಅಂತ ಹೇಳ್ತಾನೆ. Okay, 20% ಅಂತ ಕೊಡ್ತಾನೆ. ಕ್ವಶನ್ ಅವ್ರು ಏನೈತಿಲ್ಲ calculate the mole fraction. So you have to find out the what mole fraction of what it is ethylene glycol. ಅಂದ್ರೆ ಸಾಲ್ಯೂಟ್ ಕೇಳಿದ್ರಲ್ಲಿ ಹೌದಾ, ಸಾಲ್ಯೂಟ್ ethylene glycol ಐತಿ. ಹೌದಾ, ಸೊ ಇನ್ ಸೊಲ್ಯೂಷನ್ ಅಂದ್ರೆ ಏನ್ರಿ ಇನ್ ಸೊಲ್ಯೂಷನ್ ಅಂದ್ರೆ ಏನು ಕೊಟ್ಟಿರಪ್ಪ ಅಂತ ಏನಾಗಿದ್ರೆ ನಮ್ಗೆ ವಾಟರ್ ಇರ್ತೈತಿ. ಸಾಲ್ವೆಂಟ್ ಇಸ್ ವಾಟ್ ಹಿಯರ್ ವಾಟರ್. ಕ್ಲಿಯರ್? ನೋಡ್ರಿ ಏನಾಗಿದೆ ಕ್ಯಾಲ್ಕುಲೇಟ್ ದ ಮೋಲ್ ಫ್ರಾಕ್ಷನ್ ಆಫ್ ಇಥಿಲೀನ್ ಗ್ಲೈಕಾಲ್ ಇನ್ ಅ ಸೊಲ್ಯೂಷನ್ ಕಂಟೈನಿಂಗ್ 20% ಅಂತ ಹೇಳ್ತಾರೆ. ಅಂದ್ರೆ ಏನ್ರಿ ಏನಾಗೈತಿ ಇಲ್ಲಿ ಎಷ್ಟು ಗ್ರಾಮ್ ಅಂತ ನಾವು ತಗೊಂಡಾಗ 100 ಪರ್ ಏನಪ್ಪ 100 ಅಂತ ನೀವು ತೊಗೊಂಡ್ರಪ್ಪ ಅಂದ್ರೆ ಒಂದು 80 ಗ್ರಾಮ್ ಏನೈತ್ರಿ ಇಲ್ಲಿ 80 ಏನಾಗಿದ್ರಲ್ಲಿ ಉಳಿದೇನಪ್ಪ ಅಂದ್ರೆ 20% ಅಂದಾಗ 20 ಗ್ರಾಮ್ ತೊಗೊಂಡ್ರೆ ನಾವು. ಹೌದಾ, 20 ಗ್ರಾಮ್ ಏನಾಗಿದ್ರಲ್ಲಿ ಏನೈತಿ ಇಥಿಲೀನ್ ಗ್ಲೈಕಾಲ್ ಐತಿ. ಆಮೇಲೆ 80 ಗ್ರಾಮ್ ಎಷ್ಟೈತಪ್ಪ ಅಂದ್ರೆ ವಾಟರ್ ಐತಿ ಅಂತೇಳಿ ಕ್ವಶನ್. ಹೌದಾ, ಅರ್ಥ ಆಗತೈತಿ. ಸೊ ಕ್ಯಾಲ್ಕುಲೇಟ್ ದ ಮೋಲ್ ಫ್ರಾಕ್ಷನ್ ಆಫ್ ಇಥಿಲೀನ್ ಗ್ಲೈಕಾಲ್. ಯು ಹ್ಯಾವ್ ಟು ಫೈಂಡ್ ಔಟ್ ಮೋಲ್ ಫ್ರಾಕ್ಷನ್ ಆಫ್ ಇಥಿಲೀನ್ ಗ್ಲೈಕಾಲ್. ಸೊ ಯಾವಾಗ ಸಾಲ್ಯೂಟ್ ಅಂದಾಗ ಏನು ಮಾಡ್ತೀವಿ ನಾವೇನು ತೊಗೊಂಡಿರ್ತೀವಿ ಯೂಶ್ವಲಿ ನಮ್ಮ ಈಕ್ವೇಷನ್ ಏನೈತಪ್ಪ XB ಅಂತ ತೊಗೊಳ್ತೀವಿ. ಹೌದಾ, XA ಅನ್ನೋದು ಏನದು ಸಾಲ್ವೆಂಟ್, XB ಅನ್ನೋದೇನಂದ್ರೆ ಸಾಲ್ಯೂಟ್. ಸೊ ಸಾಲ್ಯೂಟ್ ಕೊಟ್ಟಾಗ ನಿಮಗೆ ಅಂದಾಗ XB ಆಗ್ತೈತಿ ಇಥಿಲೀನ್ ಗ್ಲೈಕಾಲ್ ಅಂತ ಹೇಳಿ. ಸೊ ಕ್ಯಾಲ್ಕುಲೇಟ್ ದ ಮೋಲ್ ಫ್ರಾಕ್ಷನ್ ಆಫ್ ಇಥಿಲೀನ್ ಗ್ಲೈಕಾಲ್ ಅಂದ್ರೆ ನಮ್ಗೆ ಏನೈತಿ ಈಕ್ವೇಷನ್ ಅಲ್ಲಿ XB ಅಂತ ತಗೊಂಡಾಗ W2 ತಗೊಳ್ಬೇಕು ನಾನು. ಹೌದಾ, ಸೊ ಡಿವೈಡ್ ಏನಪ್ಪ ಅಂದ್ರೆ ಏನ್ರಿ ಮೋಲಾರ್ ಮಾಸ್. ಸಾರಿ ಏನಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಏನಾಗಿದ್ರಲ್ಲಿ ಸಾರಿ ಅವ್ರ ಈಕ್ವೇಷನ್ ಬರ್ತೈತೆ ನೋಡಿ. ಈಕ್ವೇಷನ್ ಮೋಲ್ ಫ್ರಾಕ್ಷನ್ ಕಂಡು ಆಯ್ತು ನಾವು ಮೊಲಾರಿಟಿ ಅಲ್ಲ ಸಾರಿ. ಸೊ ಮೋಲ್ ಫ್ರಾಕ್ಷನ್ ಅಂದಾಗ XB ಅಂದ್ರೆ ಏನಾಗ್ತಿತ್ತು ಇಲ್ಲಿ XB ಇದ್ದಾಗ ಏನು ಮಾಡ್ತೀರಿ ಇಲ್ಲಿ NB ತಗೊಳ್ತೀವಿ. ಹೌದಾ, ಮೋಲ್ ಫ್ರಾಕ್ಷನ್ ಆಫ್ ಇಥಿಲೀನ್ ಗ್ಲೈಕಾಲ್ NB ಡಿವೈಡೆಡ್ ಬೈ ಏನಪ್ಪ ಅಂದ್ರೆ
Na ಪ್ಲಸ್ Nb ಅಂತ ಕರೀಬೇಕು ನಾವು, ಹೌದಾ? ಸೊ ದಿಸ್ ಇಸ್ ವಾಟ್ ಅವರ್ ಈಕ್ವೇಷನ್. ಕ್ಲಿಯರ್? So I wanted to write the molarity. Sorry for that. So we are just finding the what concentration. Sorry, what we are just finding mole fraction ಕಂಡುಹಿಡಿಯುತ್ತೀವಿ ನಾವು. So mole fraction ಅಂದಾಗ ಎದರದ್ದು ಕಂಡುಹಿಡಿಯುತ್ತೀವಿ? ಇಥಿಲೀನ್ ಗ್ಲೈಕಾಲ್. ನಥಿಂಗ್ ಬಟ್ ಸಾಲಿಡ್ ಕಂಡುಹಿಡಿಯುತ್ತೀವಿ ಅಂದಾಗ ಏನು ಮಾಡಿದ್ವಿ? XP ಅಂತ ತಗೊಂಡ್ವಿ. XP is equal to ಏನು ಮಾಡ್ತೀವಿ? NB divided by Na plus Nb ಅಂತ ತಗೋತೀವಿ, ಹೌದಾ? ಸೊ ಹಾಗಾದ್ರೆ ಏನು ನೋಡಿ ಸ್ವಲ್ಪ ಏನಪ್ಪ ಅಂದ್ರೆ ಯಾ ಟೆಲಿಂಗ್ 20% ಆಫ್ ಇಥಿಲೀನ್ ಗ್ಲೈಕಾಲ್. So if you just take 20% of ethylene glycol ಅಂತಂದಾಗ 20% of ethylene glycol ಅಂತಂದ್ರೆ C2H6O2 ಆಯ್ತಂದ್ರೆ it can be taken as 20 ಗ್ರಾಮ್ ಅಂತ ತಗೊಳ್ಬಹುದು, ಹೌದಾ? ಸೊ ಇದನ್ನು 20 ಗ್ರಾಮ್ ಅಂತ ತಗೊಂಡ್ರೆ ಸೊ ರೆಸ್ಟ್ ಆಫ್ ದಟ್ ಇಸ್ ವಾಟರ್, ಹೌದಾ? ಸೊ ಹಂಗಾದ್ರೆ ವಾಟರ್ ಎಷ್ಟಾಗ್ತದೆ ಫಾರ್ 100 what we can do 100 minus 20 ಮಾಡಿದ್ರೆ ಎಷ್ಟು ಬರ್ತದೆ ಇಲ್ಲಿ? So 80 ಗ್ರಾಮ್ ಆಫ್ ವಾಟರ್ ಐತೆ ಹೌದ್ರಿ. ಸೊ ಟೋಟಲ್ ಏನಪ್ಪ 80 ಗ್ರಾಮ್ ಆಫ್ ವಾಟರ್ ಐತೆ ನಮ್ಗೆ, ಹೌದಾ? 20 ಗ್ರಾಮ್ ಏನೈತಿ ಇಥಿಲೀನ್ ಗ್ಲೈಕಾಲ್ ಇದ್ದಾಗ 80 ಗ್ರಾಮ್ ಏನಾಗ್ತೈತಿ ವಾಟರ್ ಆಗ್ತದೆ. ಸೊ ಇದೇನಪ್ಪ ಅಂದ್ರೆ ದಿಸ್ ಇಥಿಲೀನ್ ಗ್ಲೈಕಾಲ್ ವಿ ಕ್ಯಾನ್ ಜಸ್ಟ್ ಕನ್ಸಿಡರ್ ಆಸ್ ವಾಟರ್ ಇಸ್ WB ಅಂತ ತಗೊಳ್ರಿ, ಹೌದಾ? ಯಾಕಂತಂದ್ರೆ ಸಾಲ್ಯೂಟ್ ಐತಿ, ಇದೇನು ಮಾಡ್ರಿ WE ಅಂತ ತಗೊಳ್ರಿ, ಹೌದಾ? ಸೊ ನಮಗೇನಪ್ಪ ಅಂದ್ರೆ ಎನಿ ಅಥವಾ Nb ಕಂಡುಹಿಡಿಬೇಕು ನಾವು ಫಸ್ಟಿಗೆ. ಅಂದ್ರೆ ಮೇನ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಇಥಿಲೀನ್ ಗ್ಲೈಕಾಲ್ ಆಲ್ಸೋ, ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಆಲ್ಸೋ. ನಂಬರ್ ಆಫ್ ಮೋಲ್ಸ್ ನಾವು ಕಂಡುಹಿಡಿಬೇಕು, ಏನು ಮಾಡಬೇಕು ಇಲ್ಲಿ? N is equal to ನಂಬರ್ ಆಫ್ ಮೋಲ್ಸ್ is equal to ನಮ್ಮ ಇಕ್ವೇಷನ್ ಐತ್ರಿ ವೇಟ್ ಅಪಾನ್ ಇಲ್ಲಿ ಮೋಲಾರ್ ಮಾಸ್ ಅಂತ ಐತಿ, ಹೌದಾ? ವೇಟ್ ಅಪಾನ್ ಮೋಲಾರ್ ಮಾಸ್ ಅಂತ ಐತಿ, ಹೌದಾ? ಸೊ ಮೋಲಾರ್ ಮಾಸ್ ಆಫ್ ವಾಟ್ ಏನು ಮಾಡ್ಬೇಕು ಈಗ? ಇಥಿಲೀನ್ ಗ್ಲೈಕಾಲ್ ನಾವು ಕಂಡುಹಿಡಿಬೇಕು ಫಸ್ಟ್ಗೆ. ಸೊ ಫಸ್ಟ್ ಏನು ಮಾಡೋಣ? ಮೋಲಾರ್ ಮಾಸ್ ಕಂಡುಹಿಡ್ಬೇಕು, ಆಮೇಲೆ ಏನು ನೋಡ್ರಿ ನಂಬರ್ ಆಫ್ ಮೋಲ್ಸ್ ಕಂಡುಹಿಡಿಯಕ್ಕೆ ಹೋಗ್ಬೇಕು ನಾವು, ಹೌದಾ? ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಫೈಂಡ್. ಇದನ್ನು ಕಂಡುಹಿಡಬೇಕು ನಾವು, ನಂಬರ್ ಆಫ್ ಮೋಲ್ಸ್ ಬೇಕಾಗ್ತದೆ. ನಮ್ಮ ಇಕ್ವೇಷನ್ ಹೇಳಿದ್ರಿ, ಇಕ್ವೇಷನ್ ಒಳಗೆ ಏನು ಬೇಕು ನಮ್ಗೆ? ನಂಬರ್ ಆಫ್ ಮೋಲ್ಸ್ ಬೇಕು. ನಮಗೇನು ಸಿಕ್ಕಿತ್ತು? ಬರೀ ವೇಟ್ ಸಿಕ್ಕವ್ರು ಎರಡದ್ದು. ಇನ್ನೇನು ಮಾಡಬೇಕು? ಅದಾದ ಮೋಲಾರ್ ಮಾಸ್ ಕಂಡುಹಿಡಬೇಕು ಫಸ್ಟಿಗೆ, ಹೌದಾ? ಸೊ ಮೋಲಾರ್ ಮಾಸ್ ಆಫ್ ಫಸ್ಟ್ ಏನು ಮಾಡಿ ಇಥಿಲೀನ್ ಗ್ಲೈಕಾಲ್ ತಗೊಳ್ರಿ C2H6O2 ಅಂದಾಗ ಏನಾಗ್ತೈತಿ? ಸೊ ಕಾರ್ಬನ್ ಎಷ್ಟಿದ್ರೆ 12 ಐತಿ ನಿಮ್ಗೆ, 12 ಇಂಟು 2 ಪ್ಲಸ್ ಏನ್ರಿ ಹೈಡ್ರೋಜನ್ 1 ಬರ್ತೈತಿ. ಸೊ 1 ಇಂಟು 1 ಇದೆ 6 ಪ್ಲಸ್ ಆಕ್ಸಿಜನ್ ಎಷ್ಟೈತಿ ಅಲ್ಲಿ? ಆಕ್ಸಿಜನ್ ಎಷ್ಟಾಗ್ತೈತಿ? 16 ಬರ್ತೈತಿ. 16 ಎಷ್ಟು ಆಕ್ಸಿಜನ್? 2 ಅದಾವ, ಹೌದಾ? ಇದು ಅಟೋಮಿಕ್ ಮಾಸ್ ನಂಬರ್, ಹೌದಾ? ಕಾರ್ಬನ್ 12 ಐತಿ, ಎಷ್ಟು ಅದಾವ? 2 ಅದಾವ. 12 ಇಂಟು 2 ಅದಾವ ಪ್ಲಸ್ ಹೈಡ್ರೋಜನ್ ಎಷ್ಟೈತಿ? 1 ಐತಿ. ಎಷ್ಟು ಅದಾವ ಹೈಡ್ರೋಜನ್? 6 ಅದಾವು. ಸೊ ಆಕ್ಸಿಜನ್ ಎಷ್ಟು ಅದಾವ್ರಿ? ಮಾಸ್ ಎಷ್ಟೈತಿ? 16 ಐತಿ. ಎಷ್ಟು ಅದಾವ ಆಕ್ಸಿಜನ್ ಐಟಮ್ಸ್? 2 ಅದಾವ. ಸೊ ಇದೆಲ್ಲ ಕೂಡ ನಾವೇನಪ್ಪ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಎಷ್ಟು ಇರ್ತಿತ್ತಪ್ಪ ಅಂದರೆ ಎಷ್ಟು ಬರ್ತದೆ? 62 ಗ್ರಾಮ್ಸ್ ಪರ್ ಮೋಲ್ ಸಿಗ್ತಿತ್ತು ನಮಗೆ, ಹೌದ್ರಿ? 62 ಗ್ರಾಮ್ಸ್ ಪರ್ ಮೋಲ್ ಸಿಗ್ತಿತ್ತು ನಮಗೆ, ಹೌದಾ? ಮೋಲಾರ್ ಮಾಸ್ ಆಫ್ ಏನಪ್ಪ ಅಂದ್ರೆ ಇಥಿಲೀನ್ ಗ್ಲೈಕಾಲ್. ಅದ್ರ ಥರ ಏನಪ್ಪ ಅಂದ್ರೆ ವಾಟರ್ ತೊಗೊಂಡ್ರೆ ಎಷ್ಟು ಆಗ್ತದೆ? ಸೊ ಮೋಲಾರ್ ಮಾಸ್ ಆಫ್ ವಾಟರ್ ಅದಂತೂ ಕಾಮನ್ ಆಗಿ 18 ಬರ್ತಿದೆ ನಮಗೆ, ಹೌದಾ? ಸೊ ಮೋಲಾರ್ ಮಾಸ್ ಆಫ್ ವಾಟರ್ ತೊಗೊಂಡ್ರೆ 1 ಇಂಟು 2 ಐತಿ ಪ್ಲಸ್ 16 ಇಂಟು 1 ಐತಿ, ಅಂದರೆ ಆಕ್ಸಿಜನ್ 16 ಐತಿ. ಸೊ ಎಷ್ಟಾಗ್ತದೆ? 16 ಪ್ಲಸ್ 2 ಎಷ್ಟಾಗ್ತದೆ? 18 ಗ್ರಾಮ್ಸ್ ಪರ್ ಮೋಲ್ ಆಗ್ತದೆ, ಹೌದಾ? ಸೊ ಅಂದ್ರೆ ಏನು ಮಾಡಿದ್ರೆ ಇದನ್ನು ನಾವು ಏನಪ್ಪ NB ಅಂತ ತೊಗೊಂಡ್ರಿ, ಸರಿ ವಾಟ್ ಇಟ್ ಇಸ್ MB ಮೋಲಾರ್ ಮಾಸ್ ಅಂತ ಐತಿದೆ. ಇಸ್ ನಥಿಂಗ್ ಬಟ್ ಮೋಲಾರ್ ಮಾಸ್ MB ಅಂತ ತೊಗೊಳ್ರಿ. ಇದು ಏನು ಮಾಡಿರಿ ME ಅಂತ ತೊಗೊಳ್ರಿ, ಹೌದಾ? ಸೊ ಮೋಲಾರ್ ಮಾಸ್ ಆಫ್ ಇಥಿಲೀನ್ ಗ್ಲೈಕಾಲ್ ಅಂದರೆ MB ಎಷ್ಟೈತೆ ನಮ್ಗೆ? 62 ಗ್ರಾಮ್ಸ್ ಪರ್ ಮೋಲ್ ಅಂತ ಐತ್ರಿ. ಇನ್ನು ಮೋಲಾರ್ ಮಾಸ್ ಆಫ್ ವಾಟರ್ ಎಷ್ಟೈತಪ್ಪ ಅಂದ್ರೆ ME ನಥಿಂಗ್ ಬಟ್ 18 ಗ್ರಾಮ್ಸ್ ಪರ್ ಮೋಲ್ ಐತಿ. ಸೊ ಹಂಗಾದ್ರೆ ಹೆಂಗೆ ಮಾಡ್ಬೋದ್ರಿ ಈಗ? NaNB ಕಂಡುಹಿಡ್ಕೋಬೋದಲ್ಲ, ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಕಂಡುಹಿಡಬಹುದ್ರಿ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್, ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಅಂದ್ರೆ Na ಅಂತ ತಗೋತಿದ್ದಾನ ಸಾಲ್ಯೂಟ್
ಎನ್ ಇ ಅಂದರೆ ಎಷ್ಟು ಹೇಳ್ತೀರಿ ಇಲ್ಲಿ WA ಡಿವೈಡ್ ಬೈ ME ಅಂತ ಆಗ್ತೈತಿ. ಅಂದರೆ WA ಡಿವೈಡ್ ಬೈ ME ಅಂತ ಆಗ್ತೈತಿ. ಅಂದರೆ WA ಡಿವೈಡ್ ಬೈ ME ಅಂದರೆ ಎಷ್ಟು ಆಗ್ತದೆ ನಮ್ಗೆ WA ಅಂದರೆ ಎಷ್ಟೈತೆ ನಮ್ಗೆ ವೇಟ್ ಇಲ್ಲಿ ನೋಡಿ WA ಅಂದರೆ ಎಷ್ಟೈತೆ ನಮಗೆ ಇಲ್ಲಿ 80 ಐತ್ರಿ. ಮೋಲಾರ್ ಮಾಸ್ ಕಂಡಿಡಿದ್ವಿ ನಾವು ಈಗಾಗಲೇ ಎಷ್ಟೈತಪ್ಪ 18 ಐತಿ. ಹೌದ್ರಿ. ಸೊ ಎರಡೂ ಕೂಡ ನಾವು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರ್ತೈತಪ್ಪ ಅಂದ್ರೆ 4.444 ಮೋಲ್ ಬರ್ತೈತೆ ನಮಗೆ. ಅದ ಏನಪ್ಪ ಅಂದ್ರೆ NA ಸಿಕ್ತು ನಮಗೆ. ಹೌದ್ರಿ. ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ NA ನಮ್ಗೆ ಸಿಕ್ತ್ರಿ ಎಷ್ಟು ಬರ್ತೈತಪ್ಪ ಅಂದ್ರೆ 4.444 ಮೋಲ್ ನಮ್ಗೆ ಸಿಗ್ತೈತಿ. ಅದೇ ಥರ ಏನು ಮಾಡ್ಬೇಕ್ರಿ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಕಂಡುಹಿಡಬೇಕು. ಅಂದರೆ ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಕಂಡುಹಿಡಬೇಕು. ಅಂದರೆ ಏನ್ರಿ NB ಅಂತ ತಗೋತೀನಿ. ಅಂದರೆ ಈಕ್ವೇಷನ್ ಆಗೇನು ಸೇಮ್ ಏನು ಬರ್ತೈತಿ WB ಡಿವೈಡ್ ಬೈ MB ಆಗ್ತೈತೆ ಅಷ್ಟೇ. A ಮತ್ತು B ಅನ್ನೋದು ಕಂಪೋನೆಂಟ್ಸ್ ಆಫ್ A ಅಂದರೆ ಸಾಲ್ವೆಂಟ್ ಅಂತ ತೊಗೊಂಡಿವಿ, B ಅಂದರೆ ಏನ್ರಿ ಸಾಲ್ಯೂಟ್ ಅಂತ ತೊಗೊಂಡಿವಿ ಅಷ್ಟೇ. ಅಂದರೆ ನಾರ್ಮಲ್ ನಂಬರ್ ಆಫ್ ಮೋಲ್ಸ್ ಕಂಡುಹಿಡಬೇಕಾದ್ರೆ ಇದೇ ಈಕ್ವೇಷನ್ ನಮ್ಗೆ. ಹೌದಾ. ಸೊ ಏನಪ್ಪ ಅಂದ್ರೆ ವೇಟ್ ಮಾಸ್ ಡಿವೈಡ್ ಬೈ ಏನಪ್ಪ ಅಂದ್ರೆ ಮೋಲಾರ್ ಮಾಸ್ ಅಂತ ಬರ್ತದೆ ಅಥವಾ ವೇಟ್ ಅಂತ ನಾವು ತೊಗೊಳ್ಬೋದು. ಅದನ್ನು ತೊಗೊಂಡಿವಲ್ಲ ಏನಾಗ್ತದೆ 20 ಡಿವೈಡ್ ಬೈ ಏನಾಗ್ತದೆ ಮೋಲಾರ್ ಮಾಸ್ ಎಷ್ಟು ಕಂಡಿದ್ವಿ ನಾವು ಇಲ್ಲಿ ಮೋಲಾರ್ ಮಾಸ್ ಎಷ್ಟು ಇತ್ತಪ್ಪ ಅಂದ್ರೆ 62 ಐತ್ರಿ. ಸೊ ಅಂದಾಗ ಏನು ಮಾಡಿ ನಮಗೆ ಈಕ್ವೇಷನ್ NB ಏನು ಬರ್ತೈತೆ ಇಫ್ ಯು ಜಸ್ಟ್ ಸಿಂಪ್ಲಿಫೈಡ್ 20/62 ಅಂದರೆ ಎಷ್ಟು ಬರ್ತೈತೆ ಫೈಲಿ 0.322 ಮೋಲ್ ಅಂತ ಬರ್ತೈತೆ. ಹೌದಾ 0.322 ಮೋಲ್ ಅಂತ ಬರ್ತೈತೆ ಸಿಂಪ್ಲಿಫೈ ಮಾಡಿದ್ರೆ. ಹೌದಾ. ಸೊ ಏನಾಯ್ತು ನಮಗೆ ಈಗ NA ಕಂಡಿದ್ವಿ NB ಕಂಡಿದ್ವಿ. ಸೊ ನಾವು ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ವಾಟ್ ದಿಸ್ XB. ಹೌದಾ. NB ಬೇಕಾಗಿತ್ತು ನಮಗೆ NA ಬೇಕಾಗಿತ್ತು. ಇವು ಎರಡು ಕಂಡುಹಿಡ್ಕೊಂಡ್ವಿ ನಾವು. ಸೊ ನಾವು ಏನು ಮಾಡ್ತೀವಿ ಈಗ ಮೋಲ್ ಫ್ರಾಕ್ಷನ್ ಆಫ್ ಇಥಿಲೀನ್ ಗ್ಲೈಕಾಲ್ ನಾವು ಕಂಡುಹಿಡ್ಬೋದು. ಹೌದಾ. ಅದು ಏನಾಗ್ತದೆ ನೋಡಿ ಮೋಲ್ ಫ್ರಾಕ್ಷನ್ ಆಫ್ ಇಥಿಲೀನ್ ಗ್ಲೈಕಾಲ್ XB nothing but what it is. Here we have the C2H6O2. ಹೌದಾ. or we can write here ಇಲ್ಲಿ ಬರ್ಕೊಂಡ್ರೆ ಮೋಲ್ ಫ್ರಾಕ್ಷನ್ ಆಫ್ C2H6O2 ಏನಾಗ್ತೈತೆ ನೋಡಿ ಈಕ್ವೇಷನ್ ಅಂದ್ರೆ ಏನೈತಪ್ಪ ಅಲ್ಲಿ XB ಏನೈತ್ರಿ NB ಡಿವೈಡ್ ಬೈ ಎಷ್ಟೈತಪ್ಪ ಅಂದ್ರೆ NA ಪ್ಲಸ್ NB ಅಂತ ಐತಿ. NB ಡಿವೈಡ್ ಬೈ NA ಪ್ಲಸ್ NB ಅಂತ ಐತಿ ನಮ್ಗೆ. ಹೌದಾ. NB ಅಂದ್ರೆ ನಮ್ಗೆ ಏನು ಬಂದೈತ್ರಿ ವ್ಯಾಲ್ಯೂ NB ಅಂದ್ರೆ ಎಷ್ಟು ಬಂದೈತೆ ನೋಡ್ರಿ ಪಾಯಿಂಟ್ ಏನು ಬಂದೈತ್ರಿ 322 ಬಂದೈತಿ ಡಿವೈಡ್ ಬೈ NA ಅಂದ್ರೆ ಎಷ್ಟೈತಿ ಇಲ್ಲಿ 4.444 ಪ್ಲಸ್ ಏನ್ರಿ 0.322. ಹೌದಾ. ಇದೆಲ್ಲ ಕೂಡ ಏನು ಮಾಡಿದ್ರೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ವ್ಯಾಲ್ಯೂ ನೀವು ಕಂಡಿದ್ರಪ್ಪ ಅಂದ್ರೆ ಎಷ್ಟು ಬರ್ತೈತೆ ನಮಗಲ್ಲಿ 0.068 ಬರ್ತೈತೆ ನಮ್ಗೆ. ಅಂದರೆ 0.068 ನಮಗೆ ಏನು ಬರ್ತೈತೆ ಆನ್ಸರ್ ಬರ್ತೈತಿ. ಹೌದಾ. ಸೊ ದಟ್ ಇಸ್ ವಾಟ್ ನಂಬರ್ ಆಫ್ ವಾಟ್ ಇಟ್ ಇಸ್ ಮೋಲ್ ಫ್ರಾಕ್ಷನ್. ಹೌದಾ. ಸೊ ಮೋಲ್ ಫ್ರಾಕ್ಷನ್ ನಮ್ಗೆ ಇಷ್ಟು ಬರ್ತೈತೆ ಆನ್ಸರ್. ಹೌದ್ರಿ. ದಿಸ್ ಇಸ್ ವಾಟ್ ದ ಮೋಲ್ ಫ್ರಾಕ್ಷನ್ ಆಫ್ XB ಮೋಲ್ ಫ್ರಾಕ್ಷನ್ ಎಷ್ಟೈತಪ್ಪ ಅಂದ್ರೆ ದಿಸ್ ಇಸ್ ವಾಟ್ ದ ಆನ್ಸರ್. ನೋಡ್ರಿ ಏನಿರ್ತಲ್ಲ ನಮಗೆ ಕ್ಯಾಲ್ಕುಲೇಟ್ ದ ಮೋಲ್ ಫ್ರಾಕ್ಷನ್ ಆಫ್ ಇಥಿಲೀನ್ ಗ್ಲೈಕಾಲ್ ಅಂತ ಕೇಳಿದ್ದ ಕಂಟೈನಿಂಗ್ 20% ಅಂತ ಹೇಳಿದ್ರಿ. 20% ಅಂದಾಗ ಏನು ಮಾಡ್ಬೋದು ನಾವನ್ನ ಗ್ರಾಮ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಅಂದ್ರೆ 20 ಗ್ರಾಮ್ ಅಂತ ತೊಗೊಂಡ್ರೆ 100 ಗ್ರಾಮ್ ಟೋಟಲ್ ನೀವು ತೊಗೊಂಡ್ರಪ್ಪ ಅಂದ್ರೆ ಅದ್ರೊಳಗೆ 20 ಗ್ರಾಮ್ ಏನೈತ್ರಿ ಇಥಿಲೀನ್ ಗ್ಲೈಕಾಲ್ ಐತಿ. ಉಳಿದು ಏನಪ್ಪ ಅಂದ್ರೆ ವಾಟರ್ ಐತಿ. ಯಾಕಂತಂದ್ರೆ ಕಂಟೈನಿಂಗ್ ಅಂತ ಅಷ್ಟೇ ಕೊಟ್ಬಿಟ್ಟ ನಾವು. ಸೊ ಇನ್ ಸೊಲ್ಯೂಷನ್ ಅಂತ ಕೊಟ್ಟ ನಮ್ಮ ಕೂಡಲೇ ಸೊ ರೆಸ್ಟ್ ಆಫ್ ದಟ್ ಯು ಹ್ಯಾವ್ ಟು ಕನ್ಸಿಡರ್ ಆಸ್ ವಾಟರ್ ಓನ್ಲಿ. ಅಂದರೆ ಇದನ್ನು ಎದ್ರ ಡಿಸಾಲ್ವ್ ಮಾಡಿ ಅಂತ ತಿಳ್ಕೊಳ್ಬೇಕು ವಾಟರ್ದೊಳಗೆ ಡಿಸಾಲ್ವ್ ಮಾಡಿವಿ ಅಂತ ತಿಳ್ಕೊಳ್ಬೇಕು. ಹೌದಾ. ಸೊ ಹಂಗೆ ನಾನು ಏನು ಮಾಡಿದ್ರೆ ವೇಟ್ ನಮ್ಗೆ ಗೊತ್ತಾಯ್ತು ಫಸ್ಟಿಗೆ ವೇಟ್ ಆಫ್ ದ ಏನ್ರಿ ಸಾಲ್ಯೂಟ್ ಗೊತ್ತಾಯ್ತು ವೇಟ್ ಆಫ್ ದ ಸಾಲ್ವೆಂಟ್ ಗೊತ್ತಾಯ್ತು. ಹಂಗಾಗಿ ಏನು ಮಾಡ್ಬೇಕು ಇಲ್ಲಿಗ ಮೋಲಾರ್ ಮಾಸ್ ಹಿಡಬೇಕಾಗ್ತದೆ. ನೆಕ್ಸ್ಟ್ ಮೋಲಾರ್ ಮಾಸ್ ಹಿಡಿದಾಗ ಏನಾಯ್ತು 62 ಗ್ರಾಮ್ಸ್ ಪರ್ ಮೋಲ್ ಸಿಕ್ತು. ಅದೇ ಥರ ಮೋಲಾರ್ ಮಾಸ್ ಆಫ್ ವಾಟರ್ ತೊಗೊಂಡ್ರಪ್ಪ ಅಂದ್ರೆ 18 ಗ್ರಾಮ್ ಸಿಕ್ತು. ಹೌದಾ. ಇದಂತೂ ಗೊತ್ತೈತಿ ನಿಮ್ಗೆ ಏನ್ರಿ C2 ಅಂದ್ರಾಗ ಏನ್ರಿ ಕಾರ್ಬನ್ ಮೂಲ ಏನಪ್ಪ ಮಾಸ್ 12 ಐತಿ. ಸೊ C2 ಅಂದ್ರೆ 2 ಅದಾವು. ಸೊ ಹೈಡ್ರೋಜನ್ ಒಂದರದ 1 ಐತಿ. ಎಷ್ಟು ಅದಾವ್ರಿ 6 ಅದಾವು. ಇಂಟು ಆಕ್ಸಿಜನ್ 16 ಐತಿ ಇಂಟು 2. ಸೊ ಇದೆಲ್ಲ ಕೂಡ ಸಿಂಪ್ಲಿಫೈ ಮಾಡಿದಾಗ 62 ಗ್ರಾಮ್ಸ್ ಪರ್ ಮೋಲ್ ನಮ್ಗೆ ಸಿಗ್ತೈತಿ.
ಹೌದ್ರಿ. ಸೊ ಇನ್ನೇನಪ್ಪ ಅಂದ್ರೆ ಸೊ ಇವೆರಡು ನಮ್ಗೆ ಎದಕ್ಕೆ ಬೇಕಂತಂದ್ರೆ ಇನ್ನು ಇಕ್ವೇಶನ್ ಒಳಗೆ ಎನ್ ಪಿ ಅಂತ ಹೇಳ್ತಾರೆ. ಎನ್ ಪಿ ಅಂದ್ರೆ ಏನ್ರಿ ನಂಬರ್ ಆಫ್ ಮೋಲ್ಸ್ ಆಫ್ ಏನ್ರಿ ಸಾಲ್ಯೂಟ್. ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಅಂದಾಗ ನಮ್ಗೆ ಏನು ಮಾಡ್ಬೇಕಲ್ಲಿ W/M ಮಾಡಿದಾಗ ನಮ್ಗೆ ಏನು ಸಿಗ್ತೈತಿ ನಂಬರ್ ಆಫ್ ಮೋಲ್ಸ್ ಸಿಗ್ತೈತ್ರಿ. ಹೌದಾ, ಅದಕ್ಕೆ ಏನು ಮಾಡಿದ್ವಿ ನಾವಿಲ್ಲಿ ಎರಡು WB ಮತ್ತು ಏನು ಮಾಡಿದ್ವಿ MBನೂ ಕಂಡುಹಿಡ್ಕೊಂಡ್ವಿ. ಸೊ ಜಸ್ಟ್ ಇಂತ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ನಾವಿಲ್ಲಿ. ಹೌದಾ, ಸೊ ನೋಡಿ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಬೇಕು, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಬೇಕು. ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಅಂತ NA ಐತಿ. NA ಅಂದ್ರೆ WA/MA ಅಂದಾಗ ಏನಾಯ್ತು 80/18 ಅಂದ್ರೆ ಏನು ಸಿಕ್ತು ನಮಗೆ 4.444 M ಮೋಲ್ ಬರ್ತಾವೆ. ಹೌದಾ, ಅದೇ ಥರ ಏನಪ್ಪ ಅಂದ್ರೆ ಸಾಲ್ವೆಂಟ್ ಬೇಕಾಗಿತ್ತು ಅಂದ್ರೆ NB ಅಂದ್ರೆ ಆಗ್ತೈತಿ. NB ಅಂದ್ರೆ WB/MB ಅಂತ ಆಗ್ತೈತಿ. ಸೊ 20/62 ಮಾಡಿದ್ರೆ ಏನಾದ್ರಲ್ಲಿ 0.322 mole ನಮಗೆ ಬರ್ತೈತಿ. ಸೊ once we find out Na and Nb, then we can easily find out what mole fraction of ethylene glycol. ಹೌದಾ, ಸೊ ಅಂಡ್ ಅಗೇನ್ ಐ ಜಸ್ಟ್ ಫಾರ್ವರ್ಡ್ ಅಂದ್ರೆ ಇದು ನೋಡಿ ಇದೊಂದು ಫೈಂಡ್ ಔಟ್ ಮಾಡಿದ್ರೆ ಏನಾಗ್ತದೆ Nb ವ್ಯಾಲ್ಯೂ ಸಿಕ್ಕೈತಿ, Na Nb ಎರಡು ಸಿಕ್ಕೈತಿ. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನು ಬರ್ತೈತಪ್ಪ ಅಂದ್ರೆ ಮೋಲ್ ಫ್ರಾಕ್ಷನ್ ನಮಗೆ ಇಷ್ಟು ಬರ್ತೈತಿ. ಹೌದಾ, ಸೊ ಇನ್ನು if you just take any solution, any binary solution, or if you just take any binary solution, if you just add mole fraction of solvent plus solute, mole fraction of solvent ಮತ್ತು solute ಎರಡು ನಾವು ಕೂಡಿಸಿದಾಗ ಏನಿರ್ತೈತಿ ಅಂದ್ರೆ ಯಾವಾಗ ಯೂನಿಟಿ ಇರ್ತೈತಿ ಅಂತ ಹೇಳ್ತಾರೆ. ಅಂದ್ರೆ ಅಂದ್ರೆ if you just add the mole fraction of solute plus solvent, if you just add the mole fraction of solvent plus solute, you will get the answer is 1. ಅಂದ್ರೆ ಆನ್ಸರ್ ಎಷ್ಟು ಬರ್ತೈತಿ ಅಂದ್ರೆ 1 ಅಂತ ಬರ್ತೈತಿ ಅಂತ ಹೇಳ್ತಾರೆ. ಹಂಗಾದ್ರೆ ಏನು ಮಾಡಿದ್ರು ನಾವಿಲ್ಲಿ ಎಕ್ಸ್ ಗೆ ಕಂಡಿದ್ದೀವಿ, ಅದೇ ಥರ ಎಕ್ಸ್ ಎನ್ನು ಕಂಡುಹಿಡಿಬೋದು. ಹೌದಾ, ಅಥವಾ ಸಿಂಪ್ಲಿಫೈ ಆಗಿ ಮಾಡ್ಬೋದು. ನಿಮಗೆ ಎಕ್ಸ್ ಎ ಕಂಡುಹಿಡಿಯಪ್ಪ ಅಂದ್ರೆ ಈಸಿಯಾಗಿ ಮಾಡ್ತೀರಿ. ಈಗ ಎಕ್ಸ್ ಬಿ ಅಂತೂ ಗೊತ್ತಿತ್ತು ನಮ್ಗೆ ಎಷ್ಟಪ್ಪ ಅಂದ್ರೆ ನೋಡ್ರಿ 0.68 ಬಂದೈತಿ. ನಾವು 0.68 ಬಂದೈತಿ = 1 ಅಂತ ಐತಿ ನಮ್ಗೆ ಈಗಾಗಲೇ ಗೊತ್ತೈತಿ. ಸೊ ನಮ್ಗೆ ಎಕ್ಸ್ ಎ ಬೇಕಾಗಿತ್ತು ಅಂದ್ರೆ ಏನು ಮಾಡ್ತೀರಿ ಈ ಕಡೆ ಕಳಿಸ್ಬಿಡ್ರಿ. ಅಂದ್ರೆ ಏನಾಗ್ತೈತಿ ಎಕ್ಸ್ ಎ ಏನಾಗ್ತದೆ ಇಲ್ಲಿ 1 - 0.068 1 - 0.068 ಮಾಡಿರಪ್ಪ ಅಂದ್ರೆ ಎಷ್ಟು ಬರ್ತೈತಿ ನಮ್ಗೆ ಆನ್ಸರ್ 0.932 ಬರ್ತೈತೆ ನಮಗೆ. ಹೌದಾ, 0.932 is the what mole fraction of what water, mole fraction of water ಕಂಡುಹಿಡಿದ್ವಿ ನಾವು. ಹೌದ್ರೆ ಅವ್ರು ಬರೀ ಏನು ಹೇಳಿದ್ರಪ್ಪ ಅಂದ್ರೆ ಎಥಿಲೀನ್ ಗ್ಲೈಕಾಲ್ ಅಷ್ಟೇ ಹೇಳಿದ್ರೆ ನಾವೇನು ಮಾಡ್ಬೋದಪ್ಪ ಅಂದ್ರೆ mole fraction of water also we can find out. ಯಾಕಂತಂದ್ರೆ in a binary solution the mole fraction both the component mole fraction of addition of both the components what we are getting answer is 1 unity of the term. Clear? So I hope it is clear. So one problem addition figure. So next time pandra molarity ಮೇಲೆ ಒಂದು ಪ್ರಾಬ್ಲಮ್ ನೋಡಿಕೊಂಡು next we can continue with the next session. Clear? Thank you. I think it is clear. Okay, thank you.